Hello, good evening friends. Welcome to the fourth session of the fifth unit in FEEE subject, that is Introduction to Electronic Devices and Digital Electronics. ನಮ್ಮ FEEE ಸಬ್ಜೆಕ್ಟ್ನ 5ನೇ ಯೂನಿಟ್ ಇಂಟ್ರೊಡಕ್ಷನ್ ಟು ಎಲೆಕ್ಟ್ರಾನಿಕ್ ಡಿವೈಸ್ ಅಂಡ್ ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ಅಂತಕ್ಕಂಥ ಈ ಯೂನಿಟಲ್ಲಿ 4ನೇ ಸೆಷನನ್ನು ನೋಡೋಣ. ಈ 4ನೇ ಸೆಷನಲ್ಲಿ ನಾವೇನೆಲ್ಲ ನೋಡ್ತಾ ಹೋಗ್ತೀವಿ ಅಂದರೆ, ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ಸೆನ್ಸರ್ಸ್, ಆಕ್ಚುಯೇಟರ್ಸ್ ಅಂಡ್ ಮೈಕ್ರೋ ಕಂಟ್ರೋಲರ್ಸ್. ಈ 3 ಟಾಪಿಕ್ಗಳನ್ನು ಮುಗಿಸಿದ್ರೆ ಈ ಚಾಪ್ಟರ್ ಮುಗಿಯುತ್ತೆ. ಸೊ ಇದ್ರ ಮೇಲೂ ಅಷ್ಟೇ ಸಿಂಪಲ್ ಡೆಫಿನೇಷನ್ಸ್ಗಳು, ಟೈಪ್ಸ್ಗಳು ಮತ್ತು ಅದರ ಯೂಸೇಜ್ನ ನೋಡ್ಕೊಳ್ತಾ ಹೋಗೋಣ. ಸೊ ಬನ್ನಿ ಹಾಗಾದರೆ, ವಾಟ್ ಆರ್ ಸೆನ್ಸರ್ಸ್? ಕ್ಯಾನ್ ಎನಿಬಡಿ ಟೆಲ್ ಮಿ ವಾಟ್ ಆರ್ ಸೆನ್ಸರ್ಸ್, ಆಕ್ಚುಯೇಟರ್ಸ್ ಆ್ಯಂಡ್ ಮೈಕ್ರೋ ಕಂಟ್ರೋಲರ್ಸ್? ಯಾರಿಗಾದ್ರೂ ನಿಮಗೆ ಗೊತ್ತಿರೋ ಅಂಥ ಡೆಫಿನೇಷನ್ಸ್ಗಳು ಹೇಳ್ಬೋದಾ? ಸೆನ್ಸರ್ಸ್. ಹೆಲೋ, ಮಾತಾಡ್ರೋ. ವಾಟ್ ಆರ್ ಸೆನ್ಸರ್ಸ್? ಸರ್, ಸೆನ್ಸರ್ಸ್ ಅಂದ್ರೆ ಈಗ IoT ರಿಲೇಟೆಡ್ ಹೇಳೋದಾದ್ರೆ ಏನಾದ್ರು ಫಿಸಿಕಲಿ ಮೂವ್ ಆದ್ರೆ ಎಲ್ಲ ಸೆನ್ಸ್ ಮಾಡುತ್ತಲ್ಲ ಸರ್. ಈಗ ಟೆಂಪರೇಚರ್ ಸೆನ್ಸ್ ಮಾಡೋದು, ಆ ರೀತಿ ಡಿವೈಸ್ಗೆ ನಾವು ಸೆನ್ಸರ್ಸ್ ಅಂತ ಹೇಳ್ತೀವಿ. ಆಕ್ಚುಯೇಟರ್ಸ್ ಮ್ಯಾಥಮೆಟಿಕಲ್ ಕಂಪ್ಯೂಟೇಷನ್ಸ್ ಮಾಡತ್ತೇವೆ ಅಂತ ಹೇಳಿದ್ವಿ ಸರ್. ಓಕೆ, ಫೈನ್. ನೆಕ್ಸ್ಟ್, ಅದರ್ಸ್. ಹ್ಯಾವ್ ಯು ಸೀನ್ ಎನಿ ಸೆನ್ಸರ್ಸ್? ಮೂವ್ಮೆಂಟ್ ಆಗುತ್ತೆ ಸರ್. ಅದು ಸೆನ್ಸರ್ಸ್ ಅಂದ್ರ? ಮೂವ್ಮೆಂಟ್ ಆಗೋದು ಯಾವುದು? ಸೆನ್ಸರ್ಸಾ ಆಕ್ಚುಯೇಟರ್ಸಾ? ಕ್ಯಾನ್ ಎನಿಬಡಿ ನೋ ವಾಟ್ ಆರ್ ಮೈಕ್ರೋ ಕಂಟ್ರೋಲರ್ಸ್? ಎಲೆಕ್ಟ್ರಾನಿಕ್ಸ್ನವ್ರಿಗೆ, ಎಲೆಕ್ಟ್ರಿಕಲ್ನವ್ರಿಗೆ ಗೊತ್ತಿರಬೇಕು ಮೈಕ್ರೋ ಕಂಟ್ರೋಲರ್ಸ್. ಆ್ಯಕ್ಚುಲಿ ಎಲೆಕ್ಟ್ರಾನಿಕ್ಸ್ನವ್ರಿಗೆ ಗೊತ್ತಿರಬೇಕು. ವಾಟ್ ಆರ್ ಮೈಕ್ರೋ ಕಂಟ್ರೋಲರ್ಸ್? ಓಕೆ, ಫೈನ್. ಸೊ ನೋಡೋಣ ಹಾಗಾದ್ರೆ ಇವುಗಳ ಮೇಲೆಲ್ಲ ಏನು ಸೆನ್ಸರ್ಸ್ ಅಂದ್ರೇನು, ಆಕ್ಚುಯೇಟರ್ಸ್ ಅಂದ್ರೇನು, ಮೈಕ್ರೋ ಕಂಟ್ರೋಲರ್ಸ್ ಅಂದ್ರೇನು ಅಂತ ನೋಡ್ತಾ ಹೋಗೋಣ. ಸೆನ್ಸರ್ಸ್ ಅಂದರೆ ಈ ಥರ ಡಿವೈಸ್ಗಳು, ಚಿಕ್ಕ ಚಿಕ್ಕ ಡಿವೈಸ್ಗಳಿರ್ತವೆ. ಕೆಲಸ ಏನಿದ್ರದ್ದು ಅಂದರೆ, ಸೆನ್ಸರ್ಸ್ ಆರ್ ಸೆನ್ಸರ್ ಈಸ್ ಎ ಡಿವೈಸ್ ದಟ್ ರಿಸೀವ್ಸ್ ಎ ಸ್ಟಿಮ್ಯುಲಸ್ ಅಂಡ್ ರೆಸ್ಪಾನ್ಸ್ ವಿತ್ ಎನ್ ಎಲೆಕ್ಟ್ರಿಕಲ್. ದೇ ಕ್ಯಾನ್ ಡಿಟೆಕ್ಟ್ ಅಂಡ್ ಸೆನ್ಸ್ ಸರ್ಟೈನ್ ಸಿಗ್ನಲ್ಸ್. ಸೆನ್ಸರ್ಸ್ ಅಂದರೆ ಹೆಸರೇ ಹೇಳುತ್ತೆ, ದೇ ವಿಲ್ ಸೆನ್ಸ್ ಸಮಥಿಂಗ್. ಯಾವುದೋ ಒಂದು ಫಿಸಿಕಲ್ ಕ್ವಾಂಟಿಟಿನ ಸೆನ್ಸ್ ಮಾಡಿ ಅದು ಇದೆ ಅಥವಾ ಇಲ್ಲ ಅಂತ ಹೇಳ್ಬಿಟ್ಟು ನನಗೆ ಎಲೆಕ್ಟ್ರಿಕಲ್ ಸಿಗ್ನಲ್ಸ್ ಕಳಿಸ್ತಕ್ಕಂಥ ಡಿವೈಸ್ ಅಂತ ಕರಿತೀನಿ. ಸರ್, ಏನು ಫಿಸಿಕಲ್ ಕ್ವಾಂಟಿಟಿನ ಸೆನ್ಸ್ ಮಾಡಿ ಇನ್ ದ ಎನ್ವಿರಾನ್ಮೆಂಟ್? ಟೆಂಪ್ರೇಚರ್ ಇದೇನೋ ಇಲ್ವೋ ಸೆನ್ಸ್ ಮಾಡ್ತವೆ, ಎಲೆಕ್ಟ್ರಿಕಲ್ ಸಿಗ್ನಲ್ಸ್ ಕಳಿಸ್ತವೆ. ಪ್ರೆಷರ್ ಇದೇನೋ ಇಲ್ವೋ, ಪ್ರೆಷರ್ ಅನ್ನೋದು ಒಂದು ಕ್ವಾಂಟಿಟಿ, ಪ್ರೆಷರ್ ಇದೇನೋ ಇಲ್ವೋ ಸೆನ್ಸ್ ಮಾಡ್ತವೆ, ಸ್ಟಿಮ್ಯುಲಸ್ ಕಳಿಸ್ತವೆ. ಯಾರಾದರೂ ಹತ್ರ ಬಂದ್ರ, ಯಾರಾದರೂ ಆಬ್ಜೆಕ್ಟ್ ಮುಂದಿದೆನಾ ಅಂತ ಸೆನ್ಸ್ ಮಾಡ್ತವೆ, ಸ್ಟಿಮ್ಯುಲಸ್ ಕಳಿಸ್ತವೆ ಸಿಗ್ನಲ್ಸ್ನ. ಬೆಳಕಿದೇನೋ ಇಲ್ವೋ ಅಂತ ಸೆನ್ಸ್ ಮಾಡ್ತವೆ, ಇದ್ರೆ ಸಿಗ್ನಲ್ ಕಳಿಸ್ತವೆ. ಸೌಂಡ್ ಇದೇನೋ ಇಲ್ವೋ ಸೆನ್ಸ್ ಮಾಡ್ತವೆ, ಸಿಗ್ನಲ್ಸ್ ಕಳಿಸ್ತವೆ. ಸೊ ಸೆನ್ಸರ್ಸ್ ಅಂದರೆ ಎನಿಥಿಂಗ್ ದೇ ವಿಲ್ ಸೆನ್ಸ್ ದ ಫಿಸಿಕಲ್ ಕ್ವಾಂಟಿಟೀಸ್. ಅವುಗಳ ಒಂದು ಮೂಮೆಂಟ್ ಇರ್ಬೋದು, ಅವುಗಳ ಏರಿಳಿತ ಇರ್ಬೋದು, ಅವುಗಳು ಇರೋವಂಥದ್ದು ಇರ್ಬೋದು. ಇವುಗಳನ್ನು ಸೆನ್ಸ್ ಮಾಡಿ ನಮಗೆ ಎಲೆಕ್ಟ್ರಿಕಲ್ ಸಿಗ್ನಲ್ಸ್ಗಳಾಗಿ ಕಳಿಸುವಂಥ ಡಿವೈಸ್ಗೆ ನಾವು ಸೆನ್ಸರ್ಸ್ ಅಂತ ಕರಿತೀವಿ. ಕುಡ್ ಬಿ ಸಿಗ್ನಲ್. ಎಂಥ ಸಿಗ್ನಲ್ಲು ಅಂದರೆ ಇವು, ಅಥವಾ ಯಾವ ರೀತಿ ಸಿಗ್ನಲ್ಗಳನ್ನು ಐಡೆಂಟಿಫೈ ಮಾಡ್ತೇವೆ ಅಂದರೆ, ಬಯೋಮೆಡಿಕಲ್ ಸಿಗ್ನಲ್ಸ್ ಇರ್ಬೋದು, ಆಪ್ಟಿಕಲ್ ಸಿಗ್ನಲ್ಸ್ ಇರ್ಬೋದು, ಎಲೆಕ್ಟ್ರಾನಿಕಲ್ ಸಿಗ್ನಲ್ಸ್, ಎಲೆಕ್ಟ್ರಿಕಲ್ ಸಿಗ್ನಲ್ಸ್, ಫಿಸಿಕಲ್ ಸಿಗ್ನಲ್ಸ್. ಇವು ಯಾವುದೇ ರೀತಿ ಇದ್ರೂ ಕೂಡ ಸೆನ್ಸ್ ಮಾಡಿ ನಮಗೆ ಎಲೆಕ್ಟ್ರಿಕಲ್ ಸಿಗ್ನಲ್ಸ್ ಕಳಿಸ್ತವೆ. Sensors measures physical input from its environment and converts it into data that can be interpreted by either a human or a machine. ನಮ್ಮ ಎನ್ವಿರಾನ್ಮೆಂಟಲ್ಲಿರುವಂಥ ಫಿಸಿಕಲ್ ಇನ್ಪುಟನ್ನು ಸೆನ್ಸ್ ಮಾಡಿ ಅವುಗಳನ್ನು ಬೇರೆ ಥರ ಡೇಟಾ ಆಗಿ ಕನ್ವರ್ಟ್ ಮಾಡಿ, ಮೇ ಬಿ ಎಲೆಕ್ಟ್ರಿಕ್ ಸಿಗ್ನಲ್ಸ್ ಅಥವಾ ಡೇಟಾ ಆಗಿ ಕನ್ವರ್ಟ್ ಮಾಡಿ ಮಷಿನ್ಗಳಿಗೆ ಅಥವಾ ಮನುಷ್ಯರಿಗೆ ಕಳಿಸ್ತವೆ. ಅದನ್ನು ನೋಡ್ಬಿಟ್ಟು ಐದರ್ ಮಷಿನ್ ಅಥವಾ ಮನುಷ್ಯರು ಬೇರೆ ಏನು ಮಾಡ್ಬೇಕು ಕೆಲಸ ಮಾಡ್ತವೆ. ಗಾಟ್ ಇಟ್? ಎಕ್ಸಾಂಪಲ್ ಆಫ್ ಸೆನ್ಸರ್ಸ್ ಅಂದರೆ, ನೀವೆಲ್ಲ ಯಾವ್ದಾದ್ರು ಶಾಪಿಂಗ್ ಮಾಲಿಗೆ ಹೋದರೆ, ನೀವು ಹೋದ ತಕ್ಷಣವೇ ಅಲ್ಲಿರ್ತಕ್ಕಂಥ ಡೋರ್ ಓಪನ್ ಆಗುತ್ತೆ. ಅಲ್ಲಿ ಯಾರೂ ಡೋರ್ ಓಪನ್ ಮಾಡಲ್ಲ, ತಂತಾನಾಗೆ ಓಪನ್ ಆಗುತ್ತೆ. ನೀವು ಹೋದ ತಕ್ಷಣ ಮತ್ತೆ ಕ್ಲೋಸ್ ಆಗುತ್ತೆ. ಅಥವಾ ಒಂದು ಎಲಿವೇಟ್ರು,
ಶಾಪಿಂಗ್ ಮಾಲಲ್ಲಿ ಇರ್ತಕ್ಕಂಥ ಎಲಿವೇಟರ್ಸ್ ಆಫ್ ಆಗಿರುತ್ತೆ, ನೀವು ಹೋದ ತಕ್ಷಣ ಅದು ಆನ್ ಆಗುತ್ತೆ, ನಿಮ್ಮನ್ನು ಮೇಲ್ಗಡೆ ಕರ್ಕೊಂಡು ಹೋಗುತ್ತೆ. ಜನ ಇದ್ರು ಅಂದ್ರೆ ಆನ್ ಆಗುತ್ತೆ, ಇಲ್ಲ ಅಂದ್ರೆ ಆಫ್ ಆಗುತ್ತೆ. ಅದಕ್ಕೆ ಹೆಂಗೆ ಗೊತ್ತಾಯ್ತು ಯಾರೋ ಬಂದರು ಅಂತ? ಅಥವಾ ಈ ಡೋರಿಗೆ ಹೆಂಗೆ ಗೊತ್ತಾಯ್ತು ಯಾರೋ ಬಂದರು ಅಂತ? ಸೊ ಆ ಕೆಲಸ ಯಾರು ಮಾಡ್ತಾ ಇದ್ದಾರೆ ಇಲ್ಲಿ? ಸೆನ್ಸರ್ಸ್ ಮಾಡ್ತಾ ಇದೆ. ಅಲ್ಲೊಂದು ಸೆನ್ಸರ್ಸ್ನ ಹಾಕಿದ್ದಾರೆ, ದಟ್ ವಿಲ್ ಐಡೆಂಟಿಫೈ ದ ಆಬ್ಜೆಕ್ಟ್, ನಿಯರ್ ಬೈ ಆಬ್ಜೆಕ್ಟ್ ಯಾವ್ದಾದ್ರು ಬಂತಾ ಅಂತ ಐಡೆಂಟಿಫೈ ಮಾಡುತ್ತೆ. ಐಡೆಂಟಿಫೈ ಮಾಡಿ ಎಲೆಕ್ಟ್ರಿಕಲ್ ಸಿಗ್ನಲ್ಸ್ ಕಳಿಸುತ್ತೆ. ಆ ಎಲೆಕ್ಟ್ರಿಕಲ್ ಸಿಗ್ನಲ್ಸ್ ಎಲ್ಲಿ ಕಳಿಸುತ್ತೆ? ಇಲ್ಲಿ ಆಕ್ಚುಯೇಟರ್ಸ್ ಅಂತ ಇರ್ತವೆ, ಆಕ್ಚುಯೇಟರ್ಸಿಗೆ ಕಳಿಸುತ್ತೆ. ಆ ಆಕ್ಚುಯೇಟರ್ಸು ಅಲ್ಲಿ ಒಂದು ಮೂಮೆಂಟ್ ಕ್ರಿಯೇಟ್ ಮಾಡಿ ಡೋರ್ನ ಓಪನ್. ಸೊ ಸೆನ್ಸ್ ಮಾಡಿದ್ದು ಸೆನ್ಸರು, ಆ ಸೆನ್ಸ್ ಮಾಡಿದಾಗ ಯಾರೋ ಬಂದರು ಅಂತ ಎಲೆಕ್ಟ್ರಿಕಲ್ ಸಿಗ್ನಲ್ಸ್ ಬಂದಾಗ ಆ ಡೋರ್ನ ಓಪನ್ ಮಾಡೋ ಥರ ಮಾಡಿದ್ದು ಆಕ್ಚುಯೇಟರ್. Devices which perform input function are commonly called as sensors because they sense physical change in some characteristic that change in response to some excitation. ಅದೇನೆ ಸೇಮ್ ನಮ್ಮ ಫಿಸಿಕಲ್ ಕ್ವಾಂಟಿಟಿನ ಸೆನ್ಸ್ ಮಾಡ್ತವೆ ಮತ್ತು ಅವುಗಳನ್ನು ಕಳಿಸ್ತವೆ, ಏನಾದ್ರು ಚೇಂಜಸ್ ಆದರೆ ಮೆಜರ್ ಮಾಡ್ತವೆ ಅಂತ. ಸೊ ಹಾಗಾದರೆ ಯಾವ್ಯಾವ ಥರದ ಸೆನ್ಸರ್ಸ್ ಇದ್ದಾವೆ, ಏನೇನನ್ನು ಐಡೆಂಟಿಫೈ ಮಾಡೋಕ್ಕೆ ಇವತ್ತು ಸೆನ್ಸರ್ಸ್ ಮಾಡಿದ್ದಾರೆ ಅಂತ? ಟೆಂಪ್ರೇಚರ್ ಸೆನ್ಸರ್ ಇದೆ, ಹ್ಯೂಮಿಡಿಟಿ ಸೆನ್ಸರ್ ಇದೆ, ವೋಲ್ಟೇಜ್ ಸೆನ್ಸರ್ ಅಂತ ಇದೆ, ವೈಬ್ರೇಷನ್ ಸೆನ್ಸರ್ ಇದೆ, ಪ್ರೆಷರ್ ಸೆನ್ಸರ್ ಇದೆ, ವಾಟರ್ ಸೆನ್ಸರ್ ಇದೆ, ಲೈಟ್ ಸೆನ್ಸರ್, ಸೌಂಡ್ ಸೆನ್ಸರ್, ಸ್ಮೋಕ್ ಸೆನ್ಸರ್, ಪ್ರಾಕ್ಸಿಮಿಟಿ ಸೆನ್ಸರ್ಸ್, ಫ್ಲೋ ಸೆನ್ಸರ್, IR ಸೆನ್ಸರ್. ಇವಿಷ್ಟು ಟೈಪ್ಸ್ ಆಫ್ ಸೆನ್ಸರ್ಸ್ಗಳಿದ್ದಾವೆ. ಇನ್ನೂ ಬೇರೆ ಬೇರೆ ಇದ್ದಾವೆ, ನಾವಿಲ್ಲಿ ಜಸ್ಟ್ ಲಿಸ್ಟ್ ಮಾಡಿರೋದು ಸಮ್ ಸೆನ್ಸರ್ಸ್. ಈಗ ಕ್ಯಾನ್ ಯು ಟೆಲ್ ಮಿ ವಾಟ್ ಈಸ್ ದ ಯೂಸ್ ಆಫ್ ಟೆಂಪ್ರೇಚರ್ ಸೆನ್ಸರ್? ನಮ್ಮ ವಾತಾವರಣದಲ್ಲಿರ್ತಕ್ಕಂಥ ಟೆಂಪ್ರೇಚರನ್ನು ಸೆನ್ಸ್ ಮಾಡುತ್ತೆ. ಟೆಂಪ್ರೇಚರ್ ಜಾಸ್ತಿ ಇದೆನಾ ಇಲ್ವೋ, ಟೆಂಪ್ರೇಚರ್ ಇದೆನಾ ಇಲ್ವೋ ಅಂತ ಸೆನ್ಸ್ ಮಾಡಿ ನನಗೊಂದು ಎಲೆಕ್ಟ್ರಿಕಲ್ ಸಿಗ್ನಲ್ಸ್ ಕಳಿಸುತ್ತೆ. ಆ ಎಲೆಕ್ಟ್ರಿಕಲ್ ಸಿಗ್ನಲ್ಸ್ ಮೇಲೆ ನಾನು ಏನಾದರೂ ಅಪ್ಲಿಕೇಶನ್ ಮಾಡ್ಬೋದು. ನೆಕ್ಸ್ಟ್ ಸ್ಮೋಕ್ ಸೆನ್ಸರ್. ಏನು ಮಾಡುತ್ತೆ ಸ್ಮೋಕ್ ಸೆನ್ಸರು? ಏನಾದರೂ ಸ್ಮೋಕ್ ಬಂದಿದ್ದಾನ, ಹೊಗೆ ಬರ್ತಿದ್ದಾನ, ಹೊಗೆನ ಸೆನ್ಸ್ ಮಾಡುತ್ತೆ, ನನಗೆ ಎಲೆಕ್ಟ್ರಿಕಲ್ ಸಿಗ್ನಲ್ಸ್ನ ಕಳಿಸುತ್ತೆ. ನನಗೆ ಆಗಿರ್ಬೋದು ಅಥವಾ ಮಷೀನಿಗೆ ಕಳಿಸುತ್ತೆ. ಇದರಿಂದ ಏನು ಅಪ್ಲಿಕೇಶನ್ ಮಾಡ್ತೀರಿ ಹೇಳಿ ನೋಡೋಣ? ಸ್ಮೋಕ್ ಸೆನ್ಸರ್ನ ಹಿಡ್ಕೊಂಡು ಯಾರೋ ಒಬ್ಬ ನಿನಗೆ ಸ್ಮೋಕ್ ಇದೇನೋ ಇಲ್ವೋ ಅಂತ ಸೆನ್ಸ್ ಮಾಡಿ ಕೊಡ್ತಾನೆ. ಅದರಿಂದ ಏನು ಅಪ್ಲಿಕೇಶನ್ ಮಾಡ್ಬೋದು ನಾನು? ಫೈರ್ ಅಲರ್ಟ್. ಫೈರ್ ಅಲರ್ಟ್ ಮಾಡ್ಬೋದು. ಹೆಂಗೆ? ಈಗ ದೊಡ್ಡ ಕಂಪ್ನಿಗಳೆಲ್ಲ ಇಲ್ಲಾಂದ್ರೆ ದೊಡ್ಡ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸ್ ಅಲ್ಲೆಲ್ಲಾದ್ರೂ ಹೊಗೆ ಹತ್ತುತ್ತಾ ಇದೆ ಅಂದ್ರೆ ನೆಕ್ಸ್ಟ್ ಬೆಂಕಿ ಆಗುತ್ತೆ ಅಂತ ಅರ್ಥ. ಜಸ್ಟ್ ಅಲ್ಲಿ ಹೊಗೆ ಸ್ಟಾರ್ಟ್ ಆಗಿದ ತಕ್ಷಣ ಏನಾದರೂ ಸೈರನ್ ಬರೋ ಥರ ಏನಾದರೂ ಮಾಡಿದರೆ ಎಲ್ಲರಿಗೂ ಗೊತ್ತಾಗುತ್ತೆ. ಎಸ್, ನೋಡಿ ಆಟೋಮೆಟಿಕ್ ಆಗಿ ಸ್ಮೋಕ್ ಸೆನ್ಸರ್ಸ್ನ ಎಲ್ಲ ಕಂಪ್ನಿಗಳಲ್ಲಿ ಈಗ ಹಾಕಿರ್ತಾರೆ, ದೊಡ್ಡ ಇಂಡಸ್ಟ್ರಿಗಳಲ್ಲಿ ಹಾಕಿರ್ತಾರೆ. ಎಲ್ಲಿ ವೆರಿ ಸೆನ್ಸಿಟಿವ್ ಏರಿಯಾ ಇರುತ್ತೆ ಅಲ್ಲೆಲ್ಲ ಹಾಕಿರ್ತಾರೆ. ಮಿಸ್ ಆಗಿ ಸ್ವಲ್ಪ ಏನಾದರೂ ಹೊಗೆ ಬಂತು ಅಂದ ತಕ್ಷಣ ದೇ ವಿಲ್ ಸೆಂಡ್ ದ ಸಿಗ್ನಲ್ ಟು ಸಮಥಿಂಗ್, ಆಕ್ಚುಯೇಟರ್ಸ್ ಅಂತ ಇರ್ತವೆ, ಅಲ್ಲಿಗೆ ಕಳಿಸ್ತವೆ. ಆ ಆಕ್ಚುಯೇಟರ್ಸು ಅಲಾರಾಮ್ನ ಬೆಲ್ ಮಾಡೋ ಥರ ಮಾಡ್ತವೆ, ಎಲ್ಲ ಡೋರ್ಗಳ್ನೂ ಓಪನ್ ಮಾಡೋ ಥರ ಮಾಡ್ತವೆ. ಸ್ಮೋಕ್ ಬಂದಾಗ ಎಲ್ರಿಗೂ ಒಂದು ಇದನ್ನು ಅಲರ್ಟ್ ಮೆಸೇಜ್ ಕೂಡ ಕೊಡ್ತವೆ. ಹೆಂಗಾರು ಮಾಡ್ಬೋದು ನಾನು ಅಪ್ಲಿಕೇಶನ್ನ. ಆ ಸ್ಮೋಕ್ ಬಂತು ಅಂತ ಗೊತ್ತು, ಯಾರೋ ಒಬ್ಬ ಹೇಳಕ್ಕಿದ್ದಾನೆ ಅಂದರೆ ಅದನ್ನು ತೊಗೊಂಡು ನಾನು ಏನು ಬೇಕಾದರೂ ಅಪ್ಲಿಕೇಶನ್ ಮಾಡ್ಬೋದು. ಜನಗಳಿಗೆ ಮೆಸೇಜ್ ಕಳ್ಸಂಗೆ ಒಂದು ಅಪ್ಲಿಕೇಶನ್ ಬರಿಬೋದು, ಡೋರ್ಗಳು ಓಪನ್ ಆಗಂಗೆ ಮಾಡ್ಬೋದು, ಮೆಕ್ಯಾನಿಕಲ್ನವರು ಬೆಲ್ ಅಲಾರಾಮ್ ಬರೋ ಥರ ಮಾಡ್ಬೋದು. ದಟ್ ಈಸ್ ಸ್ಮೋಕ್ ಸೆನ್ಸರ್. ವೈಬ್ರೇಷನ್ ಸೆನ್ಸರ್ಸ್ ಎಲ್ಲಿ ಯೂಸ್ ಮಾಡ್ತಾರೆ? ದೊಡ್ಡ ಲಾಜಿಸ್ಟಿಕ್ಸ್ಗಳಲ್ಲೆಲ್ಲ ಯೂಸ್ ಮಾಡ್ತಾರೆ. ದೊಡ್ಡ ಇಂಡಸ್ಟ್ರಿನಲ್ಲಿ ಮಷಿನರೀಸ್ಗಳಲ್ಲೆಲ್ಲ ಹಾಕಿರ್ತಾರೆ ವೈಬ್ರೇಷನ್ ಸೆನ್ಸರ್ಸ್. ಏನಾದರೂ ತುಂಬ ಥ್ರೆಶೋಲ್ಡ್ಗಿಂತ ಜಾಸ್ತಿ ಮಷಿನ್ಸ್ಗಳು ವೈಬ್ರೇಟ್ ಆಗಕ್ಕೆ ಶುರುವಾದರೆ ಸೆನ್ಸರ್ಸ್ ನಿಮಗೊಂದು ಸಿಗ್ನಲ್ನ ಕಳಿಸುತ್ತೆ. ಅದನ್ನು ನೋಡಿಕೊಂಡು ನೀನು ಹೇಳ್ಬೋದು ಮಷಿನ್ ಯಾವ ಕಂಡೀಷನಲ್ಲಿದೆ ಅಂತ. ದೊಡ್ಡ ಲಾಜಿಸ್ಟಿಕ್ಗಳು ಅದರೊಳಗಡೆ ಏನೇನೋ ಟ್ರಕ್ಕಲ್ಲಿ ಸಿಕ್ಕಾಬಟ್ಟೆ ಐಟಮ್ಸ್ಗಳನ್ನು ಇಟ್ಕೊಂಡ್ಬಿಟ್ಟು ಹೋಗ್ತಾ ಇರುತ್ತೆ. ಅದರಲ್ಲಿ ವೈಬ್ರೇಷನ್ ಸೆನ್ಸರ್ಸ್ ಹಾಕಿರ್ತಾರೆ, ಆ ಐಟಮ್ಸ್ಗಳು ಏನಾದರೂ ವೈಬ್ರೇಟ್ ಆಗ್ತಿದ್ದಾವ ಅಂತ. ಅದು ನನಗೆ ಡ್ರೈವರಿಗೆ ಅಥವಾ ಇನ್ನೊಬ್ಬ ಯಾರೋ ಕುತ್ಕೊಂಡಿರೋನಿಗೆ ಸೆನ್ಸ್ ಮಾಡೋದು ಕಳಿಸುತ್ತೆ. ಲೈಟ್ ಸೆನ್ಸರ್ಸ್ ವೆರಿ ಗುಡ್ ಅಪ್ಲಿಕೇಶನ್. ಲೈಟ್ ಇದೇನೋ ಇಲ್ವೋ ಅಂತ ಹೇಳಲಿಕ್ಕೆ ಲೈಟ್ ಸೆನ್ಸರ್ಸ್ ಇರುತ್ತೆ. ಲೈಟ್ ಬಂದರೆ, ಬೆಳಕು ಕರೆದ್ರೆ
ಸೆನ್ಸ್ ಮಾಡುತ್ತೆ, ಕತ್ಲ ಆದರೆ ಸೆನ್ಸ್ ಮಾಡುತ್ತೆ. ಇದನ್ನು ತೊಗೊಂಡು ಎಂಥ ಅಪ್ಲಿಕೇಶನ್ ಮಾಡ್ಬೋದು ನಾನು? ಲೈಟ್ ಸೆನ್ಸರ್ನ. ಅದರ್ಸ್ ಯಾರಾದರೂ ಹೇಳ್ತೀರಾ? ಮಾಲಾಶ್ರೀ, ಲೈಟ್ ಸೆನ್ಸರ್ಸ್ ಯೂಸ್ ಮಾಡಿ ಏನು ಅಪ್ಲಿಕೇಶನ್ ಮಾಡ್ಬೋದಮ್ಮ? ಅದರ್ಸ್ ಎನಿಬಡಿ? ಸರ್ ಆಟೋಮೆಟಿಕ್ ಲೈಟ್ ಆನ್ ಆಫ್ ಮಾಡ್ಬೋದು. ಆಟೋಮೆಟಿಕ್ ಲೈನ್ ಆಫ್ ಎಲ್ಲಿ ಮಾಡ್ಬೋದು ಅದನ್ನ? ಕನ್ವೆನ್ಷನ್ ಅಲ್ಲಿ ಇರ್ತಾವಲ್ಲ ಸರ್, ಓಕೆ. ಅಥವಾ ಐಫೈ ವೋಲ್ಟೇಜ್ಗಳು ಇರ್ತಾವ. ಹಾಂ ಅಲ್ಲಿ ಆಟೋಮೆಟಿಕ್ ಆಗಿ ಯಾವಾಗ ಆಫ್ ಆನ್ ಮಾಡ್ತೀಯಾ? ಬೆಸ್ಟ್ ಅಂದ್ರೆ ಸರ್, ಈಗ ಎಲ್ಲದಕ್ಕಿಂತ ನಿಮ್ಮ ಊರುಗಳಲ್ಲಿ ಬೀದಿ Smart ದೀಪಗಳು lighting. ಕಂಡ್ರ? ಸ್ಮಾರ್ಟ್ ಲೈಟ್, ಬೀದಿ ದೀಪಗಳು. ಊರುಗಳಲ್ಲಿ ಅವನು ಯಾರೋ ಒಬ್ಬ ದಿನ ಆಫ್ ಮಾಡ್ಕೊಂತ ಬರ್ತಿರ್ತಾನೆ. ಅವನು ಆಫ್ ಮಾಡಕ್ ಬರಲಿಲ್ಲ ಅಂದ್ರೆ ಬೆಳಗ್ಗೆ ಎಲ್ಲ ಲೈಟ್ಗಳು ಉರಿತಾ ಇದ್ವು. ಈಗ ಸ್ಮಾರ್ಟ್ ಲೈಟಿಂಗಲ್ಲಿ ಅಲ್ಲೆಲ್ಲ ಈ ಥರದ್ದು ಅಳವಡಿಸ್ತಿದ್ದಾರೆ. ತಂತನಾಗೆ ಬೆಳಕು ಕರೆದ್ರೆ ಆಫ್ ಆಗ್ತವೆ, ಕತ್ಲಾದರೆ ಆಗ್ತವೆ. ದಟ್ ಈಸ್ ದ ವೆರಿ ಗುಡ್ ಅಪ್ಲಿಕೇಶನ್ಸ್ ಆಫ್ ಲೈಟ್ ಸೆನ್ಸರ್ಸ್. ಹಾಗೆ ಈ ಡಿಫ್ರೆಂಟ್ ಟೈಪ್ಸ್ ಆಫ್ ಸೆನ್ಸರ್ಸ್ಗಳಿದ್ದಾವೆ, ಅವನ್ನು ಒಳ್ಳೆ ರೀತಿಯಲ್ಲಿ ಯೂಸ್ ಮಾಡ್ಕೋಬೋದು ಅಂತ. ಸೊ ಹಾಗಾದರೆ ಸೆನ್ಸರ್ಸ್ಗಳು ಯಾವ ರೀತಿ ಇರ್ತವೆ ಅಂದರೆ ಇಷ್ಟೇ ಚಿಕ್ಕ ಡಿವೈಸ್ಗಳು. ಯಾರಾದರೂ ನೆಕ್ಸ್ಟ್ IoT ಓದಕ್ಕೆ ಹೋದರೆ ಈ IoT ಪ್ರಾಜೆಕ್ಟ್ಸ್ಗಳಲ್ಲಿ ಇವೆಲ್ಲ ಇರ್ತವೆ ಸೆನ್ಸರ್ಸ್ಗಳು. ತುಂಬ ಇಂಟ್ರೆಸ್ಟಿಂಗ್ ಇರುತ್ತೆ ಇವೆಲ್ಲ, ಇದ್ರ ಮೇಲೆ ವರ್ಕ್ ಮಾಡೋದೆಲ್ಲ. ಓಕೆ, ಸೊ ಪ್ರಾಕ್ಸಿಮಿಟಿ ಸೆನ್ಸರ್ಸ್ ಅಂತ ಇರುತ್ತೆ, ಥರ್ಮಿಸ್ಟರ್ ಅಂತ, Sir. ಟೆಂಪ್ರೇಚರ್. ಹೇಳಪ್ಪ. ಸರ್, ಅದು ಪ್ರಾಕ್ಸಿಮಿಟಿ ಸೆನ್ಸರ್ ಅಂತ ಇದೆಯಲ್ಲ, ಹಾಂ, ಅದು ಆಬ್ಜೆಕ್ಟ್ ನ ಡಿಟೆಕ್ಟ್ ಮಾಡುತ್ತೆ ಸರ್. ಮೆಟಲ್ ಹೌದು, ಮೆಟಲ್ ಹೌದು, ಆಬ್ಜೆಕ್ಟ್ ನ ಡಿಟೆಕ್ಟ್ ಹೌದು, ಮಾಡೋದಕ್ಕೆ. ಪ್ರಾಕ್ಸಿಮಿಟಿ ಸೆನ್ಸರ್ ಮೆಟಲ್ ಆರ್ ನಾನ್ ಮೆಟಲ್ ಅಂತಲ್ಲ, ಯಾವುದಾದ್ರೂ ಆಬ್ಜೆಕ್ಟ್ ಹತ್ರ ಬಂತ ಅಂತ ನಿನ್ನ ಮುಂದೆ. ಆಲ್ಮೋಸ್ಟ್ ನಾನು ಹೇಳಿದ್ನಲ್ಲ ಅವತ್ತು, ಯಾವುದೋ ಈ ಶಾಪಿಂಗ್ ಮಾಲಲ್ಲಿ ಡೋರ್ ಓಪನ್ ಆಗುತ್ತೆ ಅಂತ, ಅಲ್ಲಿ ಪ್ರಾಕ್ಸಿಮಿಟಿ ಸೆನ್ಸರ್ಸ್ ಯೂಸ್ ಮಾಡ್ತಾರೆ. ಆ ಡೋರ್ ಹತ್ರ ಯಾರೋ ಬಂದರು, ಮೂವ್ಮೆಂಟ್ ಆಗ್ತಿದ್ದಾರೆ ಅಂದರೆ ಪ್ರಾಕ್ಸಿಮಿಟಿಗೆ ಹತ್ರ ಬಂದರೆ ಆಬ್ಜೆಕ್ಟ್ ಐಡೆಂಟಿಫೈ ಮಾಡುತ್ತೆ. ಈವನ್ ಎಲಿವೇಟರ್ಸು ಅಷ್ಟೇ, ಹತ್ರ ಯಾರಾದರೂ ಬಂದರೆ ಆಬ್ಜೆಕ್ಟ್ ಐಡೆಂಟಿಫೈ ಮಾಡುತ್ತೆ. ಅಲ್ಟ್ರಾಸಾನಿಕ್ ಸೆನ್ಸರ್, ಅಲ್ಟ್ರಾಸಾನಿಕ್ ಅಂದ್ರೇನು? ಸೌಂಡ್ ವೇವ್ಸ್, ಅದನ್ನು ರೀಡ್ ಮಾಡುತ್ತೆ. IR ಸೆನ್ಸರ್ಸ್ ಅಂತ ಇದೆ, ವಾಟರ್ ಫ್ಲೋ ಸೆನ್ಸರ್ಸ್ ಅಂತ ಇದೆ. ಇಲ್ಲಿ ನೋಡಿ, ಸಾಯಿಲ್ ಮಾಯಿಶ್ಚರ್ ಸೆನ್ಸರ್ ಅಂತ ಇದೆ. ಅಗ್ರಿಕಲ್ಚರಲ್ ಪ್ರಾಜೆಕ್ಟ್ಸಲ್ಲಿ ಯೂಸ್ ಮಾಡ್ತೀವಿ ನಾವು ಇದನ್ನ. ನಿನ್ನ ಮಾಯಿಶ್ಚರ್ ಎಷ್ಟಿದೆ ಮಣ್ಣಲ್ಲಿ ಅದನ್ನು ಸೆನ್ಸ್ ಮಾಡುತ್ತೆ. ಮಾಯಿಶ್ಚರ್ ಸೆನ್ಸ್ ಮಾಡಿದ ತಕ್ಷಣ ನನ್ನ ಮೋಟ್ರಿಗೆ ಸಿಗುತ್ತೆ, ನನ್ನ ಮೋಟ್ರಿಗೆ ಸಿಗ್ನಲ್ಸ್ ಹೋದ ತಕ್ಷಣ ಮೋಟ್ರ್ ಆನ್ ಆಗುತ್ತೆ, ನೀರು ಹಾಯಿಸುತ್ತೆ. ಮಾಯಿಶ್ಚರ್ ಜಾಸ್ತಿ ಆದ ತಕ್ಷಣ ಮತ್ತೆ ಸಿಗ್ನಲ್ ಕಳಿಸುತ್ತೆ, ನನ್ನ ಮೋಟ್ರ್ ಆಫ್ ಆಗುತ್ತೆ. ಈ ಥರ ಟಚ್ ಸೆನ್ಸರ್, ನಾವೀಗೇನು ಲ್ಯಾಪ್ಟಾಪ್ಗಳಲ್ಲೆಲ್ಲ ಯೂಸ್ ಮಾಡ್ತೀವಲ್ಲ, ಟಚ್ ಆದ ತಕ್ಷಣ ಸೆನ್ಸ್ ಆಗುತ್ತೆ. ನಿನ್ನ ಮೊಬೈಲಲ್ಲಿ ಫಿಂಗರ್ ಪ್ರಿಂಟ್ ಅಂತ ಏನು ಮಾಡ್ತೀಯಲ್ಲ ನೀನು, ಅದು ಟಚ್ ಸೆನ್ಸರ್. ಅದು ರೈನ್ ಸೆನ್ಸರ್ಸ್, ಮಳೆ ಬಂದರೆ ರೈನ್ ಸೆನ್ಸರ್ಸ್ ಅಂತ ಕಾರ್ಗಳಲ್ಲೆಲ್ಲ ಹಾಕಿರ್ತಾರೆ. ಆ ಗ್ಲಾಸ್ ಹತ್ರ ಈಗ ನಾನು ಮಳೆ ಬಂದರೆ ನಾನು ಆ ವೈಪರ್ನ ಆನ್ ಮಾಡಬೇಕು. ಬಟ್ ಈಗೇನಾಗಿದೆ ಅಂದರೆ, ಮಳೆ ಬಂದರೆ ಈ ಸೆನ್ಸರ್ಸ್ ಹಾಕಿದರೆ ತಂತನಾಗಿ ಅವೇನೇ ಆನ್ ಆಗ್ತವೆ ವೈಪರ್ಗಳು ಕಾರ್ಗಳಲ್ಲಿ. ಸೊ ದೋಸ್ ಕೈಂಡ್ ಆಫ್ ಥಿಂಗ್ಸ್. ಆಲ್ಕೋಹಾಲ್ ಸೆನ್ಸರ್ ಅಂತ ನೋಡ್ರಿ, ಇದು ಆಲ್ಕೋಹಾಲ್ ಕಂಟೆಂಟ್ ಇದೆನಾ ಇಲ್ವ ಅಂತ ಚೆಕ್ ಮಾಡೋದಕ್ಕೆ ಆಲ್ಕೋಹಾಲ್ ಸೆನ್ಸರ್ ಅಂತ ಯೂಸ್ ಮಾಡ್ತಾರೆ. ಹಾರ್ಟ್ ಬೀಟ್ ಸೆನ್ಸರ್ಸ್. ಈ ಎಲೆಕ್ಟ್ರಾನಿಕ್ಸ್ನವರು ಈಗ ತುಂಬ ನಡೀತಿರೋದು ಈ ಸೆನ್ಸರ್ಸ್ಗಳ ಮೇಲೆ ವರ್ಕು. ತುಂಬ ಜನ ಹೊಸ ಸೆನ್ಸರ್ಸ್ಗಳನ್ನು ರೆಡಿ ಮಾಡ್ತಾ ಇದ್ದಾರೆ ಬೈ ಯೂಸಿಂಗ್ ದೀಸ್ ಲಾಜಿಕ್ ಗೇಟ್ಸು, ಡಯೋಡ್ಸು, ಟ್ರಾನ್ಸಿಸ್ಟರ್ ಇವೆಲ್ಲ ಯೂಸ್ ಮಾಡಿ ಈ ಸೆನ್ಸರ್ಸ್ಗಳನ್ನು ಯೂಸ್ ಮಾಡ್ತಿದ್ದಾರೆ ಅಂತ, ಅಂದರೆ ತಯಾರು ಮಾಡ್ತಿದ್ದಾರೆ. ಅವನ್ನು ಒಳ್ಳೊಳ್ಳೆ ಅಪ್ಲಿಕೇಶನ್ಸಲ್ಲಿ ಯೂಸ್ ಮಾಡ್ತಿದ್ದಾರೆ. ಈಗ ಬಯೋಮೆಡಿಕಲ್ ಸೆನ್ಸರ್ಸ್ ಅಂತ ಬಂದಿದ್ದಾವೆ. ಬಯೋಮೆಡಿಕಲ್ ಅಂದರೆ ಮನುಷ್ಯನಲ್ಲಿ ಒಂದೊಂದು ಪಾರ್ಟನ್ನು ಸೆನ್ಸ್ ಮಾಡಲಿಕ್ಕೆ, ಹಾರ್ಟ್ ಬೀಟ್ನ ಸೆನ್ಸ್ ಮಾಡಲಿಕ್ಕೆ, ಪಲ್ಸ್ ರೇಟ್ನ ಸೆನ್ಸ್ ಮಾಡಲಿಕ್ಕೆ, ಬ್ಲಡ್ ಪ್ರೆಷರ್ನ ಸೆನ್ಸ್ ಮಾಡಲಿಕ್ಕೆ, ಈ ಥರ ಎಲ್ಲ ಬಂದಿದ್ದಾವೆ. ನಿಮಗಿಲ್ಲಿ ಕ್ವಶನ್ ಏನು ಬರ್ಬೋದು ಅಂದರೆ, ಪ್ರಾಕ್ಸಿಮಿಟಿ ಸೆನ್ಸರ್ ಅಂದರೆ ಏನು, ಗೈರೋಸ್ಕೋಪ್ ಸೆನ್ಸರ್ ಅಂದರೆ ಏನು, ಫೋಟೋ ಟ್ರಾನ್ಸಿಸ್ಟರ್ ಅಂದರೆ ಏನು, ಥರ್ಮಿಸ್ಟರ್ ಅಂದರೆ ಏನು, ಇವುಗಳು PIR ಸೆನ್ಸರ್ ಅಂದರೆ ಏನು, ಈ ಥರದಾಗ ನೋಡ್ಕೊಳ್ಳಿ. ಈ ವಾಟರ್ ಫ್ಲೋ ಸೆನ್ಸರ್ ಅಂದರೆ ಗೊತ್ತಾಗ್ಬಿಡುತ್ತೆ, ವಾಟರ್ ಫ್ಲೋನ ಡಿಟೆಕ್ಟ್ ಮಾಡುತ್ತೆ ಅಂತ. ವಾಟ್ ಈಸ್ PIR ಸೆನ್ಸರ್, ಅವನ್ನ ಒಂಚೂರು ನೋಡಬೇಕು. ವಾಟ್ ಈಸ್ ಥರ್ಮಿಸ್ಟರ್, ದಟ್ ಈಸ್ ಟೆಂಪ್ರೇಚರ್ ಸೆನ್ಸರ್ ಅಂತ ಗೊತ್ತಿರಬೇಕು. ಗೈರೋಸ್ಕೋಪ್ ನೋಡೋಣ ಮುಂದೆ, ಗೈರೋಸ್ಕೋಪ್ ಅಂದರೆ ಏನಾರ ಬರುತ್ತಾ ಅಂತ. ಅಲ್ಟ್ರಾಸಾನಿಕ್ ಸೆನ್ಸರ್ ಅಂದರೆ ಈ ಥರ ನೋಡೋಣಂತೆ. ಸೊ ಫಸ್ಟ್ ಒನ್ ಈಸ್ ಟೆಂಪ್ರೇಚರ್ ಸೆನ್ಸರ್ಸ್. ಇಟ್ ಮೆಜರ್ಸ್ ದ ಟೆಂಪ್ರೇಚರ್.
ಆ್ಯಂಡ್ ಕರಸ್ಪಾಂಡ್ಸ್ ಟು ಟೆಂಪ್ರೇಚರ್ ಚೇಂಜ್. ನಮ್ಮ ಫಿಸಿಕಲ್ ಕ್ವಾಂಟಿಟಿ ಏನಾರು ಚೇಂಜ್ ಆದರೆ ಅದು ಆವಾಗ ರೆಸಿಸ್ಟೆನ್ಸ್ ಅಥವಾ ವೋಲ್ಟೇಜನ್ನು ಚೇಂಜ್ ಮಾಡುತ್ತೆ ನಮ್ಮ ಸರ್ಕ್ಯೂಟಲ್ಲಿ ಅಂತ. LM35 ಟೆಂಪ್ರೇಚರ್ ಸೆನ್ಸರ್ ಅಂತ LM35 ಅಂತ ಇದೆ, ಅದನ್ನು ಬಳಸ್ತಾರೆ. ಅದರ ಬಗ್ಗೆ ಏನು ಜಾಸ್ತಿ ಇಲ್ಲ. ಅಪ್ಲಿಕೇಶನ್ಸ್ ಎಲ್ಲೆಲ್ಲಿ ಯೂಸ್ ಮಾಡ್ಬೋದು ಟೆಂಪ್ರೇಚರ್ ಸೆನ್ಸರ್ಸ್ನ? ಏರ್ ಕಂಡೀಷನಿಂಗ್, AC ತಂತಾನಾಗೆ ಆನು ಆಫ್ ಆಗಬೇಕು ಅಂದರೆ ಟೆಂಪ್ರೇಚರ್ನ ಮೆಜರ್ ಮಾಡಿ 17 ಡಿಗ್ರಿಗಿಂತ ಕಡಿಮೆ ಆಯಿತು ಅಂದರೆ AC ಆಫ್ ಮಾಡೋದು. ಅದೇ 30 ಡಿಗ್ರಿಗಿಂತ ಜಾಸ್ತಿ ಹೋಯ್ತು ಟೆಂಪ್ರೇಚರ್ ಅಂದರೆ ACನ ಆನ್ ಮಾಡೋದು. ಆಟೋಮೊಬೈಲ್ಸ್ಗಳಲ್ಲಿ ಯೂಸ್ ಮಾಡ್ತಾರೆ, ಮೊಬೈಲ್ ಫೋನ್ಸ್ಗಳಲ್ಲಿ ಯೂಸ್ ಮಾಡ್ತಾರೆ. ನಿನ್ನ ಮೊಬೈಲ್ ಒಂದೊಂದ್ಸಲಿ ಹೀಟ್ ಆಗಿಬಿಡುತ್ತೆ. ಆ ಹೀಟ್ ಆದಾಗ ಮೇ ಬಿ ಈ ಸೆನ್ಸರ್ಸ್ಗಳಿದ್ದರೆ ಸಮ್ ಅಪ್ಲಿಕೇಶನ್ಸ್ಗಳನ್ನ ಶಟ್ ಡೌನ್ ಮಾಡಲಿಕ್ಕೆ ಬಳಸ್ಬೋದು. ಸ್ಮಾರ್ಟ್ ಫಾರ್ಮಿಂಗ್, ಕೆಲವು ಈಗೆಲ್ಲ ಗ್ರೀನ್ ಹೌಸ್ ಫಾರ್ಮಿಂಗ್ ಬಂದಿದೆ, ಅಲ್ಲಿ ಟೆಂಪ್ರೇಚರ್ ಇಷ್ಟೇ ಇರಬೇಕು ಅಂತಿರುತ್ತೆ. ಅದಕ್ಕಿಂತ ಜಾಸ್ತಿ ಆದರೆ ನಾನು ಮತ್ತೆ ನನ್ನ ಫಾರ್ಮಲ್ಲಿ ಇರ್ತಕ್ಕಂಥ ಗಿಡಗಳಿಗೆ ಅದು ಪ್ರಾಬ್ಲಮ್ ಕೊಡುತ್ತೆ, ಅಲ್ಲಿ ಯೂಸ್ ಮಾಡ್ತಾರೆ. ಎಲೆಕ್ಟ್ರಾನಿಕ್ ಕೂಲಿಂಗ್ ಅಪ್ಲಿಕೇಶನ್ಸ್, ಆಟೋಮೊಬೈಲ್ಸ್ ಇರ್ಬೋದು, ಮಷಿನರೀಸ್ಗಳಿರ್ಬೋದು, ಎಲೆಕ್ಟ್ರಾನಿಕ್ಸ್ಗಳಿರ್ಬೋದು, ತಂತನಾಗಿ ಹೀಟ್ ಆದರೆ ಅದನ್ನು ಕೂಲ್ ಮಾಡಲಿಕ್ಕೆ. ಮೆಡಿಕಲ್ ಡಿವೈಸಸಲ್ಲಿ ಮನುಷ್ಯರು ಬಾಡಿ ಟೆಂಪ್ರೇಚರ್ನ ಅಳಿಲಿಕ್ಕೆ ಬಳಸ್ತಾರೆ ಟೆಂಪ್ರೇಚರ್ ಸೆನ್ಸರ್ಸ್ನ. ಪ್ರೆಷರ್ ಸೆನ್ಸರ್ಸ್ ದಟ್ ಡಿಟೆಕ್ಟ್ಸ್ ಆ್ಯಂಡ್ ರೆಗ್ಯುಲೇಟ್ಸ್ ಮಾನಿಟರ್ಸ್ ದ ಪ್ರೆಷರ್. ಏನಾದ್ರು ಪ್ರೆಷರ್ ಇದ್ದಾರೆ ಅಂತ ಮಾನಿಟರ್ ಮಾಡುತ್ತೆ, ಅದರ ಮೇಲೆ ಪ್ರೆಷರ್ ಬಿದ್ದರೆ ನಿನಗೆ ಎಲೆಕ್ಟ್ರಿಕಲ್ ಸಿಗ್ನಲ್ಸ್ನ ಕೊಡುತ್ತೆ. ಎಲ್ಲಿ ಬಳಸ್ಬೋದಾ ಈ ಪ್ರೆಷರ್ ಸೆನ್ಸರ್ಸ್ನ? ಏನು ಅಪ್ಲಿಕೇಶನ್ ಇದ್ರದ್ದು? ಇದು ಪ್ರೆಷರ್ ಇದೇನೋ ಇಲ್ವೋ ಅಂತ ಹೇಳುತ್ತೆ. ಇದನ್ನು ಎಲ್ಲಿ ಬಳಸ್ಬೋದು? ಸರ್ ಹೈಡ್ರಾಲಿಕ್ ಇಂಡಸ್ಟ್ರಿಯಲ್ಲಿ, ಏರ್ ಇಂಡಸ್ಟ್ರಿ. ಏನಕ್ಕೆ ಹೈಡ್ರಾಲಿಕ್ ಇಂಡಸ್ಟ್ರಿನಲ್ಲಿ? ಸರ್ ಅದು ಪ್ರೆಷರ್ ಅಲ್ಲಿ ಗೊತ್ತಾಗ್ಬೇಕಲ್ಲ ಸರ್, ಮೂವ್ಮೆಂಟ್. ಓಕೆ ಫೈನ್. ಈವನ್ ಈಗೆಲ್ಲ ಸ್ಮಾರ್ಟ್ ಹೇಳಪ್ಪ ಮತ್ತೆ. ಇಟ್ ವರ್ಕ್ಸ್ ಆಸ್ ಎ ಸೇಫ್ಟಿ ವಾಲ್ವ್. ಈಗ ಸಿಂಪಲ್ ಎಕ್ಸಾಂಪಲ್ ಸೇಫ್ಟಿ ವಾಲ್ವ್ ಅಂದರೆ ನಿಮ್ಮ ಕುಕ್ಕರ್ ಪ್ರೆಷರ್ ಕುಕ್ಕರ್ ಅಂತ ತಿಳ್ಕೊಳ್ಳಿ. ಪ್ರೆಷರ್ ಕುಕ್ಕರಲ್ಲಿ ಈಗೇನಾಗಿದೆ, ಮ್ಯಾನ್ಯುವಲ್ ಆಗಿ ವರ್ಕ್ ಆಗುತ್ತೆ. ಅದು ಪ್ರೆಷರ್ ಜಾಸ್ತಿ ಆದ ತಕ್ಷಣ ಅದ್ರ ಮೇಲ್ಗಡೆ ಇರೋ ಏನದು ಬಟನ್ ಇರುತ್ತಲ್ಲ, ಅದು ಮೇಲ್ಗಡೆ ಬರುತ್ತೆ, ಹೊರಗೆ ಹೋಗುತ್ತೆ. ಇದೇ ಥರ ದೊಡ್ಡ ಇಂಡಸ್ಟ್ರಿನ ಅಸ್ಯೂಮ್ ಮಾಡ್ಕೊಳ್ಳಿ. ಸಿಕ್ಕಾಬಟ್ಟೆ ಅಲ್ಲಿ ಪ್ರೆಷರ್ ಕ್ರಿಯೇಟ್ ಆಗಿರುತ್ತೆ, ಅಲ್ಲಿ ನಾನು ಆ್ಯಸ್ ಅ ಸೇಫ್ಟಿ ವಾಲ್ವ್ ಥರ ಇದನ್ನು ಯೂಸ್ ಮಾಡ್ಬೋದಾ? ಅದಾದ ತಕ್ಷಣ ಇದು ಓಪನ್ ಮಾಡಲಿಕ್ಕೆ, ಪ್ರೆಷರ್ ಜಾಸ್ತಿ ಆದ ತಕ್ಷಣ ಓಪನ್ ಮಾಡಲಿಕ್ಕೆ, ಕಡಿಮೆ ಮಾಡಲಿಕ್ಕೆ ಮಾಡ್ಬೋದಾ? ಮೋಷನ್ ಸೆನ್ಸರ್ಸ್ಗಳಲ್ಲಿ ಆಲ್ಟಿಟ್ಯೂಡ್ ಮೂಮೆಂಟ್ಸ್ಗಳನ್ನು ಇದು ಪ್ರೆಷರ್ ಸೆನ್ಸರ್ಸ್ಗಳು ಡಿಟರ್ಮೈನ್ ಮಾಡ್ತಾವಂತೆ. ಐ ಡೋಂಟ್ ನೋ ಹೌ ಇಟ್ ಈಸ್. ಟೈರ್ ಪ್ರೆಷರ್ ಮೆಜರ್ಮೆಂಟ್, ಇದು ಒಂದು ಇಂಪಾರ್ಟೆಂಟ್. ಇತ್ತೀಚೆಗೆ ಪಂಚರ್ ಆಗಿದೆ ಅಂತ ಈಗೆಲ್ಲ ಆಟೋಮೆಟಿಕ್ ವೆಹಿಕಲ್ಸ್ ಅಲ್ಲ, ಆ ಟೈರ್ ಪ್ರೆಷರ್ ಮಾನಿಟರ್ನು ಮಾಡ್ತಾ ಇರ್ತಾವೆ ಸೆನ್ಸರ್ಸ್ಗಳು. ಕಡಿಮೆ ಆಯಿತು ಅಂದ ತಕ್ಷಣ ತಂತನಾಗಿ ಇಲ್ಲಿ ಸಿಗ್ನಲ್ ಕೊಡ್ತವೆ ಡ್ರೈವರಿಗೆ, ನಿಂದ ಲೆಫ್ಟ್ ಕಡಿಮೆ ಆಗಿದೆ. ಸ್ಮಾರ್ಟ್ ವಾಚ್ಗಳಲ್ಲಿ, ಸ್ಮಾರ್ಟ್ ಫೋನ್ಗಳಲ್ಲಿ ಈಗೆಲ್ಲ ಆಟೋಮೆಟಿಕ್ ಬ್ಲಡ್ ಪ್ರೆಷರ್ನ ನಾವು ಇದನ್ನು ಮಾಡ್ತೀವಿ ತಾನೆ, ಬ್ಲಡ್ ಪ್ರೆಷರ್ನ ಮಾನಿಟರ್ ಮಾಡ್ತೀವಿ. ಸೊ ಅಲ್ಲೆಲ್ಲ ಯೂಸ್ ಆಗುತ್ತೆ. ವಾಟರ್ ಫ್ಲೋ ಇದೇನೋ ಇಲ್ವೋ ಅಂತ ಸೆನ್ಸ್ ಮಾಡುತ್ತೆ. ಇದನ್ನು ಹೋಮ್ ಗಾರ್ಡನ್ಗಳಲ್ಲಿ ವಾಟರಿಂಗ್ ಮಾಡೋದಕ್ಕೋಸ್ಕರ ಫಾರ್ಮಾಸ್ಯೂಟಿಕಲ್ ಮತ್ತು ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರಿಗಳಲ್ಲಿ ಬಳಸ್ತೀವಿ. ಇದರದ್ದು ಯಾವ್ಯಾವ ಇದಾವೆ ಅಂತ ಸ್ವಲ್ಪ ನೋಡ್ಕೊಳ್ಳಿ. ಫಾರ್ಮಾಸ್ಯೂಟಿಕಲ್ ಆ್ಯಂಡ್ ಫುಡ್ ಪ್ರೊಸೆಸಿಂಗು, ವಾಟರ್ ಹೋಮ್ ಗಾರ್ಡನ್ಗಳಲ್ಲಿ ವಾಟರಿಂಗ್ ಮಾಡೋದಕ್ಕೆ ಬಳಸ್ತಾರೆ. ಲೈಟ್ ಸೆನ್ಸರ್ಸ್, ಇಟ್ ವಿಲ್ ಡಿಟೆಕ್ಟ್ ದ ಲೈಟ್. ಈ ಲೈಟ್ ಎನರ್ಜಿನ ಎಲೆಕ್ಟ್ರಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಮಾಡುತ್ತೆ. ಐದರ್ ಸೋಲಾರ್ಗಳಲ್ಲಿ ಬಳಸ್ತಾರೆ ಅಥವಾ ನಮ್ಮ ಸ್ಟ್ರೀಟ್ ಲೈಟ್ಗಳಲ್ಲಿ ಬಳಸ್ತಾರೆ. ಟರ್ನ್ ಆನ್ ನೈಟ್ ವಿಷನ್ ಕ್ಯಾಮ್ರಾಸ್, ಕತ್ಲಾದಾಗ ನೈಟ್ ವಿಷನ್ ಕ್ಯಾಮ್ರಾಗಳು ಆನ್ ಆಗೋ ಥರ ಬಳಸ್ತಾರೆ. ಮನೆಗಳಲ್ಲೂ ಇಂಡೋರ್ ಲೈಟ್ನಿಂಗ್ ಕಂಡೀಷನ್ಸ್ಗಳನ್ನು ಆನ್ ಆಫ್ ಮಾಡ್ಲಿಕ್ಕೆ ಬಳಸ್ತಾರೆ. ಸೌಂಡ್ ಸೆನ್ಸರ್ಸ್, ಇನ್ನು ಮಾತಾಡಿದ್ದನ್ನು ಡಿಟೆಕ್ಟ್ ಮಾಡ್ಬೇಕು ಸೌಂಡ್ ಸೆನ್ಸರ್ಸು, ಆ ಥರ ಇದ್ದಾವೆ. ಇದಕ್ಕೆ ಮೈಕ್ರೋಫೋನ್ ಅಷ್ಟೇ ಇದೆ, ಮೈಕ್ರೋಫೋನು ವಿತ್ ಸಮ್ ಪ್ರೊಸೆಸಿಂಗ್ ಯೂನಿಟ್ ಇರುತ್ತೆ. ಏನಾದರೂ ಸೌಂಡ್ ಬಂತಾ, ಕ್ಲಾಪ್ ಹಾಕಿದ್ರ, ಆಮೇಲೆ ಏನಾದರೂ ದೊಡ್ಡದಾಗಿ ವಾಯ್ಸ್ ಕೇಳಿಸ್ತಾ, ಅದನ್ನೆಲ್ಲ ಸೆನ್ಸ್ ಮಾಡಿ ನಿನಗೆ ಕೊಡುತ್ತೆ. ಇಟ್ ವಿಲ್ ಬಿ ಲೈಕ್ ಸೆಕ್ಯೂರಿಟಿ ಸಿಸ್ಟಮ್ ಥರ ಯೂಸ್ ಮಾಡ್ಬೋದು. ಸ್ಮಾರ್ಟ್ ಫೋನ್ಗಳಲ್ಲಿ, ಹೋಮ್ ಆಟೋಮೇಷನಲ್ಲಿ, ರೋಬೋಟಿಕ್ಸಲ್ಲೆಲ್ಲ ಈ ಸೌಂಡ್ ಸೆನ್ಸರ್ಸ್ನ ಬಳಸ್ತಾರೆ. ರೈಟ್. ನೆಕ್ಸ್ಟ್
ಸ್ಮೋಕ್ ಸೆನ್ಸರ್ಸ್ ನಾನು ಆಗಲೇ ಡಿಸ್ಕಸ್ ಮಾಡಿದ್ದೀನಿ. ವೆರಿ ಗುಡ್ ಅಪ್ಲಿಕೇಶನ್ ಇದು ಟು ಡಿಟೆಕ್ಟ್ ದ ಫೈರ್, ಬೆಂಕಿ ಇದೆನಾ ಅಂತೇಳಿ ಕಂಡುಹಿಡಲಿಕ್ಕೆ ಸ್ಮೋಕ್ ಸೆನ್ಸರ್ಸ್ನ ಬಳಸ್ತಾರೆ. ಮನೆಗಳಲ್ಲಿ, ಆಫೀಸ್ಗಳಲ್ಲಿ, ಈಗೆಲ್ಲ ಅಪಾರ್ಟ್ಮೆಂಟ್ಸ್ಗಳಲ್ಲಿ ಸ್ಮೋಕ್ ಸೆನ್ಸರ್ಸ್ ಹಾಕ್ತಾರೆ. ಆಫೀಸಲ್ಲಿ ಕಂಪಲ್ಸರಿ, ಸಾಫ್ಟ್ವೇರ್ ಆಫೀಸಲ್ಲಿ ಈ ಥರ ಎಲ್ಲ ಬಳಸ್ತೀವಿ. ಪ್ರಾಕ್ಸಿಮಿಟಿ ಸೆನ್ಸರ್, ಇಟ್ ಡಿಟೆಕ್ಟ್ಸ್ ದಿ ಪ್ರೆಸೆನ್ಸ್ ಆಫ್ ಅನ್ ಆಬ್ಜೆಕ್ಟ್. ಪ್ರಾಕ್ಸಿಮಿಟಿ ಅಂದ್ರೆ ಏನು, ಹತ್ರದಲ್ಲಿ ಯಾರಾದರೂ ಇದ್ದಾರಾ ಅಂತ. ಇದೆ ಎಲ್ಲ ಕಡೆನೂ ಇನ್ನು ಪ್ರಾಕ್ಸಿಮಿಟಿ ಸೆನ್ಸರ್. ಮೊಬೈಲ್ ಫೋನ್ಸಲ್ಲಿ ಯೂಸ್ ಮಾಡ್ತೀವಿ, ಕಾರ್ಗಳಲ್ಲಿ ಯೂಸ್ ಮಾಡ್ತೀವಿ, ಕಾರ್ ಪಾರ್ಕಿಂಗಲ್ಲಿ, ಇಂಡಸ್ಟ್ರಿಗಳಲ್ಲಿ ಯೂಸ್ ಮಾಡ್ತೀವಿ, ಗ್ರೌಂಡ್ ಪ್ರಾಕ್ಸಿಮಿಟಿ ಏರ್ಕ್ರಾಫ್ಟ್ಗಳಲ್ಲಿ ಯೂಸ್ ಮಾಡ್ತೀವಿ. ಮೊಬೈಲ್ ಫೋನ್ಗಳಲ್ಲಿ ಗೊತ್ತಾ ನಿಮಗೆ, ಮೊಬೈಲು ಜಸ್ಟ್ ಹಿಂಗೆ ಕಿವಿ ಹತ್ರ ತಂದರೆ ಸಾಕು, ಅದೇ ಏನಾಗುತ್ತೆ, ಕಾಲ್ನ ಪಿಕ್ ಮಾಡುತ್ತೆ. ನೀನು ಪಿಕ್ ಮಾಡೋದು ಬೇಡ, ಕಿವಿಯಿಂದ ದೂರ ಹಿಡಿ, ಜಸ್ಟ್ ಕಾಲ್ ಕಟ್ ಮಾಡುತ್ತೆ. ಅಲ್ಲಿ ಹಂಗಾರೆ ಪ್ರಾಕ್ಸಿಮಿಟಿ ಸೆನ್ಸರ್ಸ್ ಯೂಸ್ ಮಾಡಿರ್ಬೋದಾ, ಅಥವಾ ಮೋಷನ್ ಸೆನ್ಸರ್ಸ್ನ ಯೂಸ್ ಮಾಡಿರ್ಬೋದಾ? ಐದರ್ ಮೋಷನ್ ಸೆನ್ಸರ್ ಅಥವಾ ಪ್ರಾಕ್ಸಿಮಿಟಿ ಸೆನ್ಸರ್ ಯೂಸ್ ಮಾಡಿ ನಾನು ಇದನ್ನು ಮಾಡ್ಬೋದು. ಕಾರಲ್ಲಿ ಪಾರ್ಕಿಂಗ್ ಸಿಸ್ಟಮ್ ಮಾಡುವಾಗ ಗೇರ್ ಹಾಕಿದಾಗ ಹಿಂದ್ಗಡೆ ಏನಾರು ಆಬ್ಜೆಕ್ಟ್ ಬಂದರೆ ನನಗೆ ಇಲ್ಲೊಂದು ಸೌಂಡ್ ಬರುತ್ತೆ, ಆಬ್ಜೆಕ್ಟ್ ಹತ್ರ ದಟ್ ಈಸ್ ದ ಪ್ರಾಕ್ಸಿಮಿಟಿ ಸೆನ್ಸರ್. ಸೊ ಈ ಥರ ಎಲ್ಲ ತುಂಬ ಅಪ್ಲಿಕೇಶನ್ಸ್ ಇದೆ. ಪ್ರಾಕ್ಸಿಮಿಟಿ ಸೆನ್ಸರ್ಸ್ ತುಂಬ ಯೂಸ್ ಆಗುತ್ತೆ. ಫ್ಲೋ ಸೆನ್ಸರ್ ಇದೇನು ಮಾಡುತ್ತೆ ಅಂದರೆ, ಇಟ್ ರೆಗ್ಯುಲೇಟ್ಸ್ ದಿ ಫ್ಲೋ ರೇಟ್ ಆಫ್ ದ ಲಿಕ್ವಿಡ್ ಆ್ಯಂಡ್ ಗ್ಯಾಸಸ್ ವಿತ್ ಇನ್ ಪೈಪ್ಸ್ ಆ್ಯಂಡ್ ಟ್ಯೂಬ್ಸ್. ಯಾವುದೋ ಒಂದು ಪೈಪ್ ಅಥವಾ ಟ್ಯೂಬಲ್ಲಿ ಗ್ಯಾಸು ಅಥವಾ ಲಿಕ್ವಿಡ್ಡು ಯಾವ ರೀತಿ ಫ್ಲೋ ಆಗ್ತಿದೆ ಅದನ್ನು ಮೆಜರ್ ಮಾಡುತ್ತಂತೆ. ಫ್ಲೋ ಸೆನ್ಸರ್ಸ್ ಆರ್ ಯೂಸ್ ಟು ಮೆಜರ್ ದ ಅಮೌಂಟ್ ಆಫ್ ಫ್ಲೋಯಿಂಗ್ ಲಿಕ್ವಿಡ್. ಎಷ್ಟು ಲಿಕ್ವಿಡ್ ಹೋಗ್ತಾ ಇದೆ ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡುತ್ತಂತೆ. ಇದು ಆಟೋಮೊಬೈಲ್ ಇಂಡಸ್ಟ್ರಿ ಮತ್ತು ಇಂಡಸ್ಟ್ರಿಯಲ್ ಆಟೋಮೇಷನಲ್ಲೆಲ್ಲ ತುಂಬ ಯೂಸ್ ಮಾಡ್ತಾರೆ ಅಂತ ಫ್ಲೋ ಸೆನ್ಸರ್ಸ್ನ. ಹ್ಯೂಮಿಡಿಟಿ ಸೆನ್ಸರ್ಸ್, ನನ್ನ ಹ್ಯೂಮಿಡಿಟಿ ಎಷ್ಟಿದೆ ಇವತ್ತು. ಹ್ಯೂಮಿಡಿಟಿ ಅಂದ್ರೆ ಗೊತ್ತಲ್ಲ, ಕೆಲವೊಂದು ಟೈಮು ಮೋಡ ಆಗಿರುತ್ತೆ, ಆದರೂ ಕೂಡ ಬೆವಿತಾ ಇರ್ತೀವಿ. ಯಾಕೆ ಅಂದರೆ ವಾತಾವರಣದಲ್ಲಿ ಗಾಳಿನಲ್ಲಿ ನೀರಿನ ಅಂಶ ಸೇರ್ಕೊಂಡ್ಬಿಟ್ಟಿರುತ್ತೆ, ಅದಕ್ಕೆ ಹ್ಯೂಮಿಡಿಟಿ ಅಂತ ಕರೀತಾರೆ. ಅದು ಐಡೆಂಟಿಫೈ ಮಾಡೋದು, ದಟ್ ಈಸ್ ನಾಟ್ ಎ ಟೆಂಪ್ರೇಚರ್, ಇಟ್ ಇಸ್ ದ ಅಮೌಂಟ್ ಆಫ್ ವಾಟರ್ ಪ್ರೆಸೆಂಟ್ ಇನ್ ದ ಏರ್, ದಟ್ ಈಸ್ ಕಾಲ್ಡ್ ಹ್ಯೂಮಿಡಿಟಿ. ಇದನ್ನು ಮೆಜರ್ ಮಾಡುತ್ತೆ ಅಂತ. ಇದನ್ನು ಅಷ್ಟೇ ಮೆಡಿಕಲ್ ಡಿಪಾರ್ಟ್ಮೆಂಟ್, ಆಟೋಮೊಬೈಲ್ ಇಂಡಸ್ಟ್ರಿನಲ್ಲಿ HVAC ಅಂತ ಕರೀತಾರೆ, ಹೀಟಿಂಗ್, ವೆಂಟಿಲೇಷನ್ ಆ್ಯಂಡ್ ಏರ್ ಕಂಡೀಷನಿಂಗ್ ಸಿಸ್ಟಮ್ಗಳಲ್ಲೆಲ್ಲ ಬಳಸ್ತಾರೆ ಅಂತ. ವೋಲ್ಟೇಜ್ ಸೆನ್ಸರ್ಸ್, ಇಟ್ ಕ್ಯಾಲ್ಕುಲೇಟ್ಸ್ ಆ್ಯಂಡ್ ಮಾನಿಟರ್ ದಿ ಅಮೌಂಟ್ ಆಫ್ ವೋಲ್ಟೇಜ್ ಇನ್ ಆನ್ ಆಬ್ಜೆಕ್ಟ್. ಒಂದು ಆಬ್ಜೆಕ್ಟಲ್ಲಿ ಎಷ್ಟು ವೋಲ್ಟೇಜ್ ಇದೆ ಅಂತ ಡಿಟೆಕ್ಟ್ ಮಾಡಲಿಕ್ಕೆ ಬಳಸ್ತಾರೆ. ಅಪ್ಲಿಕೇಶನ್ನು ಡಿಟೆಕ್ಷನ್ ಆಫ್ ಪವರ್ ಫೇಲ್ಯೂರು, ಸೇಫ್ಟಿ ಸ್ವಿಚ್ಚಿಂಗು, ಕಂಟ್ರೋಲಿಂಗ್ ಟೆಂಪರೇಚರ್, ಡಿಟೆಕ್ಷನ್ ಆಫ್ ಫಾಲ್ಟ್, ಕಂಟ್ರೋಲಿಂಗ್ ಪವರ್ ಡಿಮಾಂಡ್, ಲೋಡ್ ಸೆನ್ಸಿಂಗ್, ಇದರಲ್ಲೆಲ್ಲ ಬಳಸ್ತಾರೆ ಅಂತ. ಸಿಕ್ಕಾಪಟ್ಟೆ ಕೊಟ್ಟಿದ್ದಾನೆ ಸೆನ್ಸರ್ಸ್ಗಳನ್ನ, ಜಸ್ಟ್ ಮೇಲ್ಮೇಲೆ ನೋಡ್ಕೊಂತ ಹೋಗೋಣ. ವೈಬ್ರೇಷನ್ ಸೆನ್ಸರ್, ನಾನು ಆಗ್ಲೇ ಹೇಳಿದೆ, ಇಟ್ ವಿಲ್ ಡಿಟೆಕ್ಟ್ ದ ಶಾಕ್ಸ್ ಆರ್ ವೈಬ್ರೇಷನ್ಸ್ ಅಂತ. ಮೇ ಬಿ ನಿಮ್ಮ ಫುಡ್ ಆ್ಯಂಡ್ ಬೆವರೇಜ್ ಇಂಡಸ್ಟ್ರಿನಲ್ಲಿ ಬಳಸ್ತಾರಂತೆ, ಮೈನಿಂಗಲ್ಲಿ, ಮೆಟಲ್ ವರ್ಕಿಂಗಲ್ಲಿ. ಮೋಸ್ಟ್ ಪ್ರಾಬಬಲಿ ವೈಬ್ರೇಷನ್ ಸೆನ್ಸರ್ಸು ದೊಡ್ಡ ದೊಡ್ಡ ಲಾಜಿಸ್ಟಿಕ್ಕಲ್ಲಿ ಬಳಸ್ತಾರೆ, ಟ್ರಾನ್ಸ್ಪೋರ್ಟೇಷನಲ್ಲಿ. ಯಾವುದೋ ಒಂದು ಹಡಗು ಇರ್ತೀರ, ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ, ಸಿಕ್ಕಾಬಟ್ಟೆ ಮಟೀರಿಯಲ್ಸ್ಗಳು ಇರ್ತವೆ ಅದರಲ್ಲಿ. ಅದನ್ನು ತಗೊಂಡು ನಿಮ್ಮ ವೈಬ್ರೇಷನ್ ಸೆನ್ಸರ್ಸ್ಗಳನ್ನ ಯೂಸ್ ಮಾಡ್ತಾರೆ, ಅಲೈನ್ಮೆಂಟ್ ಸರಿ ಇದೆನೋ ಇಲ್ವೋ ಅಂತ ನೋಡಲಿಕ್ಕೆ. ಇಟ್ ವಿಲ್ ಡಿಟೆಕ್ಟ್ ದಿ ಎಲೆಕ್ಟ್ರಾನಿಕ್ ಡಿವೈಸ್ ದಟ್ ಡಿಟೆಕ್ಟ್ಸ್ ದಿ ಇನ್ಫಿಯೇಷನ್ಸ್. ನಮ್ಮ ಸರೌಂಡಿಂಗಲ್ಲಿ ಏನಾದರೂ ಇನ್ಫ್ರಾರೆಡ್ ರೇಡಿಯೇಷನ್ಸ್ ಇದೆನಾ ಅಂತ ಚೆಕ್ ಮಾಡುತ್ತಂತೆ. ಡಿಫ್ರೆಂಟ್ ಅಪ್ಲಿಕೇಶನ್ಸ್ ವೇರ್ IR ಸೆನ್ಸರ್ ಈಸ್ ಇಂಪ್ಲಿಮೆಂಟೆಡ್ ಆರ್ ಮೊಬೈಲ್ ಫೋನ್, ರೋಬೋಟ್ಸ್, ಇಂಡಸ್ಟ್ರಿಯಲ್ ಅಸೆಂಬ್ಲಿ, ಆಟೋಮೊಬೈಲ್ಸ್. ವಿ ನೀಡ್ ಟು ಸಿ ಮೊಬೈಲ್ ಫೋನಲ್ಲಿ IR ಸೆನ್ಸರ್ನ ಏನಕ್ಕೆ ಬಳಸ್ತಾರೆ ಅಂತ ನೋಡಬೇಕಾಗಿದೆ. ಇಂಡಸ್ಟ್ರಿಗಳಲ್ಲಿ ಎಲ್ಲಿ ಬಳಸ್ತಾರೆ ಅಂತ ನೋಡಬೇಕಾಗಿದೆ, ಯಾವ ಅಪ್ಲಿಕೇಶನ್ಗೋಸ್ಕರ, ಏನಕ್ಕೋಸ್ಕರ ಬಟ್ IR ರೇಸ್ಗಳು ಇದಾವ ಇಲ್ವೋ ಅಂತ ಸೆನ್ಸ್ ಮಾಡಿಕೊಡುತ್ತಂತೆ. IR ರೇಸ್ಗಳನ್ನು ಡಿಟೆಕ್ಟ್ ಮಾಡೋದ್ರಿಂದ ಏನು ಉಪಯೋಗ ನೋಡಬೇಕು, ಏನೇನು ಉಪಯೋಗ ಇದೆ ಅಂತ. ಸೊ ಇದು IR ಸೆನ್ಸರ್ನ ಯೂಸೇಜ್. ಸೊ ದಟ್ಸ್ ಇಟ್ ಅಬೌಟ್ ಯುವರ್ ಸೆನ್ಸರ್ಸ್ ಆ್ಯಂಡ್ ಟೈಪ್ಸ್ ಆಫ್ ಸೆನ್ಸರ್ಸ್. ಸೆನ್ಸರ್ಸ್ ಅಂದ್ರೆ ಏನು, ಸೆನ್ಸರ್ಸ್ಗಳ ಟೈಪ್ ಯಾವ್ಯಾವ ಇದಾವೆ ಅಂತ ಸ್ವಲ್ಪ ಮೇಲ್ಮೇಲೆ ನೋಡ್ಕೊಂಡಿರಿ. ನೆಕ್ಸ್ಟ್ ಥಿಂಗ್ ಈಸ್ ಆಕ್ಚುಯೇಟರ್ಸ್ ಅಂತ ಬರುತ್ತೆ. ಯಾರಾದರೂ ಹೇಳ್ತೀರಾ ವಾಟ್ ಆರ್ ಆಕ್ಚುಯೇಟರ್ಸ್?
Can anybody tell me what are actuators? Yes. ನಿಮಗೆ ಗೊತ್ತಿಲ್ಲ ಅಂದರೆ ಸೊ ವಿ ವಿಲ್ ಸಿ ದಟ್ ಆಕ್ಚುಯೇಟರ್ಸ್ ಅಂದ್ರೆ ಏನು ಅಂತ ನೋಡೋಣ. ಐ ಜಸ್ಟ್ ರೀಕನೆಕ್ಟ್, ಓಕೆನಾ? ರೀಕನೆಕ್ಟ್ ಆಗ್ತೀನಿ. ಸೊ ಅದರಲ್ಲಿ ಸೌಂಡ್ ಚೆನ್ನಾಗಿ ಬರುತ್ತೆ. Yes, now we will see the concept of actuators, types of actuators, applications of actuators. ಕೇಳಿಸ್ತಿದೆ ಅಲ್ವಾ ನಮ್ಮ ಪ್ರಿಯಾ? ಎಸ್ ಸರ್, ಕೇಳಿಸ್ತಿದೆ. Actuators ಅಂದ್ರೆ these are the devices used to move or control a body or a mechanism in linear or rotational direction using a control signal. That control signals may be electrical, hydraulic, pneumatic or any actuation from human beings. ಆಕ್ಚುಯೇಟರ್ಸ್ ಅಂದರೆ ಯಾವುದೋ ಒಂದು ಸಿಗ್ನಲ್ಗಳನ್ನು ತಗೊಂಡ್ಬಿಟ್ಟು ಆ ಸಿಗ್ನಲ್ಗಳಿಂದ ಯಾವುದೋ ಒಂದು ಮಷಿನ್ ಇರ್ಬೋದು, ಯಾವುದೋ ಒಂದು ಬಾಡಿನ ಇರ್ಬೋದು, ರೊಟೇಷನ್ ಮಾಡೋದಕ್ಕೆ ಅಥವಾ ಲೀನಿಯರ್ ಆಗಿ ಮೂವ್ ಮಾಡೋದು ಅಂತ ಕೆಲಸ ಮಾಡುವಂಥ ಡಿವೈಸ್ಗಳಿಗೆ ಆಕ್ಚುಯೇಟರ್ಸ್ ಅಂತ ಕರೀತವೆ. ಆಕ್ಚುಯೇಟರ್ಸ್ ವಿಚ್ ಕ್ಯಾನ್ ಬಿ ಯೂಸ್ಡ್ ಟು ಸ್ವಿಚ್ ವೋಲ್ಟೇಜಸ್ ಆರ್ ಕರೆಂಟ್ಸ್. ಇವುಗಳನ್ನ ವೋಲ್ಟೇಜು ಮತ್ತು ಕರೆಂಟ್ಗಳನ್ನು ಸ್ವಿಚ್ ಮಾಡೋದಕ್ಕೂ ಬಳಸ್ತಾರೆ. Actuators convert an electrical signals into a corresponding physical quantity such as movement, force, sound. ಎಕ್ಸಾಂಪಲ್ ಹೇಳ್ಬಿಡ್ತೀನಿ. ಈಗ ಎಲೆಕ್ಟ್ರಿಕಲ್ ಸಿಗ್ನಲ್ಸ್ನ ತಗೊಂಡು ಫಿಸಿಕಲ್ ಕ್ವಾಂಟಿಟಿ ಆಗಿ ಚೇಂಜ್ ಮಾಡ್ತಾವಂತೀವಿ. ಫಿಸಿಕಲ್ ಕ್ವಾಂಟಿಟೀಸ್ ಯಾವ್ಯಾವು? ಮೂಮೆಂಟು, ಫೋರ್ಸು, ಸೌಂಡ್ ಆಗಿ ಚೇಂಜ್ ಮಾಡ್ತಾವಂತೆ. ಈಗ ತಾನೇ ಎಕ್ಸಾಂಪಲ್ಸ್ ಹೇಳ್ತಾ ಇದ್ವಿ. ಫೈರ್ ಅಲಾರಾಮ್ ಅಂತ ಸ್ಮೋಕ್ ಸೆನ್ಸರ್ಸ್ನ ಬಳಸಿರ್ತೀವಿ. ಆ ಸ್ಮೋಕ್ ಸೆನ್ಸರ್ಸ್ ಬಳಸಿದಾಗ ಅದೇನು ಮಾಡುತ್ತೆ? ಸ್ಮೋಕ್ ಇದೆ ಅಂತೇಳಿ ಸೆನ್ಸ್ ಮಾಡುತ್ತೆ. ಸೆನ್ಸ್ ಮಾಡಿ ಎಲೆಕ್ಟ್ರಿಕಲ್ ಸಿಗ್ನಲ್ಸ್ನ ಕೊಡುತ್ತೆ. ಆ ಎಲೆಕ್ಟ್ರಿಕಲ್ ಸಿಗ್ನಲ್ಸ್ನ ರಿಸೀವ್ ಮಾಡಿಕೊಂಡು ಆಕ್ಚುಯೇಟರ್ಸ್ಗಳು ಏನು ಮಾಡ್ತವೆ? ಆ ಎಲೆಕ್ಟ್ರಿಕಲ್ ಸಿಗ್ನಲ್ಸನ್ನ ತಗೊಂಡ್ಬಿಟ್ಟು ದೇ ವಿಲ್ ಕನ್ವರ್ಟ್ ದೆಮ್ ಆಸ್ ಎ ಸೌಂಡ್. ಅಲಾರಾಮ್ ಬರೋ ಥರ ಮಾಡ್ತವೆ. ದೇ ಆರ್ ಕಾಲ್ಡ್ ಆಸ್ ಆಕ್ಚುಯೇಟರ್ಸ್. ನೆಕ್ಸ್ಟ್, ಪ್ರಾಕ್ಸಿಮಿಟಿ ಸೆನ್ಸರ್ಸ್ ಹಾಕಿರ್ತೀನಿ. ಪ್ರಾಕ್ಸಿಮಿಟಿ ಸೆನ್ಸರ್ಸ್ ಆದ ಕಾರ್ನ ಹಿಂದಕ್ಕೆ ಪಾರ್ಕ್ ಮಾಡೋಕೆ ಹೋಗ್ತೀನಿ, ಅಲ್ಲಿ ಯಾವುದೋ ಒಂದು ಗೋಡೆ ಅಡ್ಡ ಬರುತ್ತೆ. ಇಮಿಡಿಯೇಟಾಗಿ ಆಕ್ಚುಯೇಟರ್ಸಿಗೆ ಸಿಗ್ನಲ್ ಹೋಗುತ್ತೆ. ಆಕ್ಚುಯೇಟರ್ಸ್ ವಿಲ್ ಪ್ರೊಡ್ಯೂಸ್ ದ ಸೌಂಡ್. ನನಗೊಂದು ಕುಯ್ 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 ಅಂತ ಸೌಂಡ್ ಬರುತ್ತೆ. ಅದೇ ಪ್ರಾಕ್ಸಿಮಿಟಿ ಸೆನ್ಸರ್ಸ್ ಇಟ್ಟಿರ್ತೀನಿ ಯಾವುದರಲ್ಲಿ? ಶಾಪಿಂಗ್ ಮಾಲಲ್ಲಿ ಡೋರ್ ಹತ್ರ. ಯಾರೋ ಒಬ್ಬ ಹಿಂಗೆ ಹೋಗ್ತಾನೆ, ಹೋದ ತಕ್ಷಣವೇ ಸೆನ್ಸ್ ಮಾಡುತ್ತೆ ಸೆನ್ಸರು, ಪ್ರಾಕ್ಸಿಮಿಟಿ ಸೆನ್ಸರು. ಆಕ್ಚುಯೇಟರ್ ಏನು ಮಾಡುತ್ತೆ? ಲೀನಿಯರ್ ಮೋಷನ್ ಅನ್ನು ಮಾಡುತ್ತೆ. ಲೀನಿಯರ್ ಮೋಷನ್ ಅಂದರೆ ಡೋರ್ನ ಓಪನ್ ಮಾಡೋ ಥರ ಮಾಡುತ್ತೆ. ದಟ್ ಈಸ್ ಆಕ್ಚುಯೇಟರ್, ರೈಟ್? So actuators can be classified as binary and continuous devices based upon the number of stable state their output has. ಆ ಔಟ್ಪುಟ್ಗಳಲ್ಲಿ ಎಷ್ಟು ಸ್ಟೇಟ್ಗಳಿದಾವೆ ಅನ್ನೋದ್ರ ಮೇಲೆ ಅವುಗಳನ್ನು ಬೈನರಿ ಅಥವಾ ಕಂಟಿನ್ಯೂಯಸ್ ಡಿವೈಸ್ ಅಂತ ಕರೀತಾರೆ. ಬೈನರಿ ಅಂದರೆ ಟಪ್ ಅಂತ ಆಫ್ ಆಗೋದು, ಆನ್ ಆಗೋದು, ಆಫ್ ಆಗೋದು, ಆನ್ ಆಗೋದು ಅಷ್ಟೇ ಮಾಡ್ತವೆ. ಕಂಟಿನ್ಯೂಯಸ್ ಅಂದರೆ ನಿಧಾನಕ್ಕೆ ಓಪನ್ ಆಗೋದು. ಮೇ ಬಿ ಡೋರ್ ನಿಧಾನಕ್ಕೆ ಓಪನ್ ಆಗಿ ನಿಧಾನಕ್ಕೆ ಕ್ಲೋಸ್ ಆಗುತ್ತೆ. ಇದು ಮೋಷನ್ನು ಕಂಟಿನ್ಯೂಯಸ್. ಅದೇ ಬೈನರಿ ಅಂದರೆ ಯಾವುದೋ ಒಂದನ್ನು ಟಕ್ ಅಂತ ಆಫ್ ಮಾಡುತ್ತೆ, ಆನ್ ಮಾಡುತ್ತೆ. ಎಕ್ಸಾಂಪಲ್, ಸಾಯಿಲ್ ಮಾಯಿಶ್ಚರ್ ಸೆನ್ಸರ್ಸ್ನ ತಗೊಳ್ಳೋಣ. ಸಾಯಿಲ್ ಮಾಯಿಶ್ಚರ್ ಸೆನ್ಸರು ಮಾಯಿಶ್ಚರ್ ಕಡಿಮೆ ಆಗಿದೆ ಅಂತ ಸೆನ್ಸ್ ಮಾಡುತ್ತೆ, ಮೋಟ್ರಿಗೆ ಸೆಂಡ್ ಮಾಡುತ್ತೆ ಸಿಗ್ನಲ್ಸ್ನ. ಮೋಟ್ರಿಗಲ್ಲ, ಆಕ್ಚುಯೇಟರ್ಸಿಗೆ. ಆಕ್ಚುಯೇಟರಲ್ಲಿ ಅಲ್ಲಿ ಪಟ್ ಅಂತ ಬೈನರಿನಲ್ಲಿ ಏನಾಗುತ್ತೆ? ಒಂದು ಆಫ್ ಸಿಗ್ನಲ್ ಹೋಗುತ್ತೆ ಮೋಟ್ರಿಗೆ, ಮೋಟ್ರ್ ಆಫ್ ಆಗುತ್ತೆ. ಸಾಯಿಲ್ ಮಾಯಿಶ್ಚರು ಕಡಿಮೆ ಆಗಿದೆ ಅಂದಾಗ ಮೋಟ್ರು ಆನ್ ಆಗುತ್ತೆ. ಇದು ಬೈನರಿ ಆಕ್ಚುಯೇಟರ್ಸ್. ಈ ಥರ ಆಕ್ಚುಯೇಟರ್ಸ್ ಅಂದರೆ ದೇ ವಿಲ್ ಪ್ರೊಡ್ಯೂಸ್ ಲೀನಿಯರ್ ಮೋಷನ್ ಆರ್ ರೊಟೇಷನಲ್ ಮೋಷನ್ ಯೂಸಿಂಗ್ ದೀಸ್ ಎಲೆಕ್ಟ್ರಿಕಲ್ ಆರ್ ಹೈಡ್ರಾಲಿಕ್ ಆರ್ ನ್ಯೂಮೋಟಿಕ್ ಎನರ್ಜಿ.
ಈ ಎನರ್ಜಿಯಿಂದ ಅವು ಆ ಥರ ಕೆಲಸನ ಮಾಡಿಸ್ತವೆ ಅಂತ. ದೊಡ್ಡ ದೊಡ್ಡ ಇಂಡಸ್ಟ್ರಿಗಳಲ್ಲಿ ಸೆನ್ಸರ್ಸಿಂದ ಬರೋ ಸಿಗ್ನಲ್ ಸಣ್ಣದು, ಆ ಸಿಗ್ನಲ್ನ ತಗೊಂಡು ದೊಡ್ಡ ದೊಡ್ಡ ಕೆಲಸ ಮಾಡಿಸೋದು ಆ್ಯಕ್ಚುಯೇಟರ್ಸ್. ಆ್ಯಕ್ಚುಲಿ ಹೈಡ್ರೋಲಿಕ್ ಪವರ್ನ ಯೂಸ್ ಮಾಡಿಬಿಟ್ಟು ಯಾವುದಾವುದೋ ದೊಡ್ಡ ದೊಡ್ಡ ಮಷಿನರೀಸ್ನೆಲ್ಲ ಎತ್ತುತ್ತಿದ್ದು, ಏನನ್ನೋ ಓಪನ್ ಮಾಡುತ್ತೆ, ಯಾವುದೋ ವಾಲನ್ನು ಓಪನ್ ಮಾಡುತ್ತೆ, ಅಲ್ಲೆಲ್ಲ ಹೈಡ್ರೋಲಿಕ್ ಪವರ್ ಯೂಸ್ ಮಾಡುತ್ತೆ. ಇಲ್ಲ ಎಲೆಕ್ಟ್ರಿಕಲ್ ಪವರ್ ಯೂಸ್ ಮಾಡಿ ಆಫ್ ಆನ್ ಮಾಡುತ್ತೆ. ಸೊ ದಟ್ ಈಸ್ ಆ್ಯಕ್ಚುಯೇಟರ್ಸ್. ನೋಡಿ ಎಕ್ಸಾಂಪಲ್ ರಿಲೇ ಹೇಳಪ್ಪ. ಸರ್ ಹೈಡ್ರಾಲಿಕ್ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ JCB ಬರುತ್ತಲ್ಲ, ಹಾಂ ಅದು ಆಕ್ಚುಯೇಟರ್. ಎಸ್, JCB ಹೈಡ್ರಾಲಿಕ್ ಇರ್ಬೋದು. ಆಮೇಲೆ ಟ್ರಾಲಿಗಳೆಲ್ಲ ಈಗ ಟ್ಯಾಕ್ಟ್ರಿನಲ್ಲಿ ತಂತಾನಾಗೆ ಅನ್ಲೋಡ್ ಮಾಡ್ತವೆ ನೋಡಿ, ಅಲ್ಲಿ ಹೈಡ್ರಾಲಿಕ್ ಪವರ್ನ ಯೂಸ್ ಮಾಡ್ತೀವಿ. ನೋಡಿದ್ದೀರಾ ಅನ್ಕೊಂತೀನಿ ಎಲ್ಲರೂ. ಈಗ ಟ್ರಾಲಿಗಳು ತಂತಾನಾಗೆ ಅನ್ಲೋಡ್ ಮಾಡೋದಕ್ಕೆ ಹಿಂಗೆ ಎತ್ತುತ್ತವೆ ನೋಡ್ರಿ, ಅಲ್ಲಿ ಹೈಡ್ರಾಲಿಕ್ ಪವರ್ನ ಯೂಸ್ ಮಾಡಿರ್ತೀವಿ. ಸೊ ದೋಸ್ ಕೈಂಡ್ ಆಫ್ ಥಿಂಗ್ಸ್. ನಾವೇನು ಮೊನ್ನೆ ರಿಲೇ ಅಂತ ಮಾತಾಡಿದ್ವಿ, ರಿಲೇ ಅಂತೇಳಿ, ಆ ರಿಲೇ ಅನ್ನೋದು ಆ್ಯಕ್ಚುಲಿ ಆ್ಯಕ್ಚುಯೇಟರ್. ಅದು ಎಂಥ ಆ್ಯಕ್ಚುಯೇಟರ್? ಅದು ಬೈನರಿ ಆ್ಯಕ್ಚುಯೇಟರ್. ಯಾಕೆ ಹೇಳಿ? ಯಾವುದೋ ಸೆನ್ಸರ್ ಸೆನ್ಸ್ ಮಾಡಿ, ನಾನು ಆ್ಯಕ್ಚುಲಿ IoT ಪ್ರಾಜೆಕ್ಟ್ಸ್ಗಳಲ್ಲಿ ರಿಲೇ ಯೂಸ್ ಮಾಡ್ತೀವಿ ನಾವು. ಯಾವುದೋ ಇದೇ ಆಟೋಮೆಟಿಕ್ ಫಾರ್ಮಿಂಗಲ್ಲಿ ನಾನೊಂದು ಮೋಟ್ರ್ ತೊಗೊಳ್ತೀನಿ. ಮೋಟ್ರ್ ತೊಗೊಂಡ್ಬಿಟ್ಟು ಸಾಯಿಲ್ ಮಾಯಿಶ್ಚರ್ ಸೆನ್ಸರ್ನ ಯೂಸ್ ಮಾಡ್ತೀನಿ. ಸಾಯಿಲ್ ಮಾಯಿಶ್ಚರ್ ಸೆನ್ಸರು ಮಾಯಿಶ್ಚರ್ ಇಲ್ಲದೆ ಇರೋ ಜಾಗದಲ್ಲಿ ಇಟ್ಟ ತಕ್ಷಣ ಒಂದು ಸಿಗ್ನಲ್ನ ಆ್ಯಕ್ಚುಲಿ ರಿಲೇ ಕಳಿಸುತ್ತೆ. ರಿಲೇ ಆವಾಗ ಟಕ್ ಅಂತ ಆನ್ ಆಗುತ್ತೆ. ಇದು ರಿಲೇ ಆನ್ ಆದ ತಕ್ಷಣ ಮೋಟ್ರಿಗೆ ಸಿಗ್ನಲ್ ಕೊಡುತ್ತೆ ಆನ್ ಆಗು ಅಂತ. ಮೋಟ್ರಿಗೆ ಸಿಗ್ನಲ್ ಕೊಟ್ಟ ತಕ್ಷಣ ಅದು ವಾಟ್ರನ್ನ ಪಂಪ್ ಮಾಡುತ್ತೆ ಮೋಟ್ರು. ಸಣ್ಣ ಪ್ರಾಜೆಕ್ಟ್ ಇದೆ, IoT ಪ್ರಾಜೆಕ್ಟ್. ಅದೇ ಆ ಸಾಯಿಲ್ ಮಾಯಿಶ್ಚರಿಗೆ ಮಾಯಿಶ್ಚರ್ ಬಂದ ತಕ್ಷಣ ಮತ್ತೆ ಒಂದು ಸಿಗ್ನಲ್ ಕಳಿಸುತ್ತೆ, ಅವಾಗ ರಿಲೇ ಟಕ್ ಅಂತ ಆಫ್ ಆಗುತ್ತೆ. ಆಫ್ ಆದ ತಕ್ಷಣ ಮೋಟ್ರು ಕೂಡ ಆಫ್ ಆಗುತ್ತೆ. ಸೊ ರಿಲೇ ಈಸ್ ಯೂಸ್ಡ್ ಆ್ಯಸ್ ಎ ಆ್ಯಕ್ಚುಯೇಟರ್. ಆ್ಯಕ್ಚುಲಿ ಇದು ಎಂಥ ಎನರ್ಜಿ ಯೂಸ್ ಮಾಡುತ್ತೆ? ಎಲೆಕ್ಟ್ರಿಕಲ್ ಎನರ್ಜಿ ಯೂಸ್ ಮಾಡ್ಕೊಳುತ್ತೆ. ಇದೇನು ತುಂಬ ಮೋಷನ್ ಏನು ಕ್ರಿಯೇಟ್ ಮಾಡಲ್ಲ ಇದು, ಈ ಥರ. ಆಮೇಲೆ ಮೋಟ್ರಸ್ಗಳು, ಕೆಲವೊಂದು ಮೋಟ್ರುಗಳನ್ನೇ ಆನ್ ಆಗಂಗೆ ಮಾಡ್ತಾರೆ. ಮೋಟರ್ ಈಸ್ ಅನ್ ಕಂಟಿನ್ಯೂಯಸ್ ಆ್ಯಕ್ಚುಯೇಟರ್ ಬಿಕಾಸ್ ಇಟ್ ರೊಟೇಟ್ ಥ್ರೂ 360 ಡಿಗ್ರಿ. ಯಾವುದಾದ್ರು ಒಂದು ಮೋಟ್ರ್ ಇದ್ದರೆ ಅದೇ ಒಂದು ಆ್ಯಕ್ಚುಯೇಟರ್ ಅಂತಲೇ ಕೆಲಸ. ಸೆನ್ಸರಿಂದ ಡೈರೆಕ್ಟ್ ಇದಕ್ಕೆ ಸಿಗ್ನಲ್ ಬರುತ್ತೆ. ಸಿಗ್ನಲ್ ಬಂದಾಗ ಮೋಟ್ರು ತಿರ್ಗಕ್ಕೆ ಶುರು ಆಗುತ್ತೆ, ಅಥವಾ ಯಾವುದನ್ನೋ ತಿರ್ಗ್ಸಕ್ಕೆ ಶುರು ಮಾಡುತ್ತೆ. ದಟ್ ಈಸ್ ಆ್ಯಕ್ಚುಯೇಟರ್. ಹಾಗಾಗಿ ಎಲ್ಲೆಲ್ಲೆಲ್ಲ ಯೂಸ್ ಮಾಡ್ತೀವಿ ಅಂದರೆ ಎಲೆಕ್ಟ್ರಿಕಲ್ ರಿಲೇಸ್ಗಳಲ್ಲಿ, ಲೈಟ್ಸ್ಗಳಲ್ಲಿ, ಮೋಟರ್ಸ್ಗಳಲ್ಲಿ, ಲೌಡ್ ಸ್ಪೀಕರ್ಸ್ಗಳು, ಇವೆಲ್ಲವೂ ಕೂಡ ಆ್ಯಕ್ಚುಯೇಟರ್ಸ್ ಥರ ಕೆಲಸ ಮಾಡ್ತವೆ. ಸೊ ದಟ್ ಈಸ್ ದ ಯೂಸ್ ಆಫ್ ಆ್ಯಕ್ಚುಯೇಟರ್. ಸೊ ಅಲ್ಲಿಗೆ ನನ್ನ ಸೆನ್ಸರು ಮತ್ತು ಆ್ಯಕ್ಚುಯೇಟರ್ಸ್ ಇದ್ದುಬಿಟ್ರೆ ನಾನು ಏನೆಲ್ಲ ಅಪ್ಲಿಕೇಶನ್ಸ್ ಮಾಡ್ಬೋದು. ರಿಯಲ್ ಟೈಮ್ ಅಪ್ಲಿಕೇಶನ್ಸ್ಗಳು, ಎಂತೆಂಥ ಒಳ್ಳೊಳ್ಳೆ ಪ್ರಪೋಸಲ್ಸ್ ಮಾಡ್ಬೋದು. ಇಫ್ ಈಗೆಲ್ಲ PhD ರಿಸರ್ಚ್ ಮಾಡೋರೆಲ್ಲ ಹೊಸ ಹೊಸ ಸೆನ್ಸರ್ಸ್ಗಳನ್ನ ಮಾಡ್ತಿದ್ದಾರೆ. ಯಾವುದೋ ಒಂದು ಫಿಸಿಕಲ್ ಕ್ವಾಂಟಿಟಿನ ಸೆನ್ಸ್ ಮಾಡೋ ಥರ ಸೆನ್ಸ್ ಮಾಡಿ ಯಾವುದೋ ಈ ಥರ ಆ್ಯಕ್ಚುಯೇಟರ್ಸ್ಗಳಿಂದ ಏನೋ ಕೆಲಸ ಮಾಡೋಂಗೆ ಮಾಡಿದರೆ ದಟ್ ಈಸ್ ಅ ಒನ್ ಯೂಸ್ಫುಲ್ ವರ್ಕ್. ನೋಡಿ, ಮುಂದೆ ಇಂಜಿನಿಯರಿಂಗ್ ಹೋದಾಗ ಇವನ್ನೆಲ್ಲ ನೆನ್ಪಿಟ್ಕೊಂಡು ಮಾಡಿ. ಓಕೆ, ನಾಟ್ ಫಾರ್ DCET, ಇದೊಂದು ಓನ್ಲಿ DCETಗೋಸ್ಕರ ಅಲ್ಲ. ಟೈಪ್ಸ್ ಆಫ್ ಆ್ಯಕ್ಚುಯೇಟರ್ಸ್ ನೋಡೋದಾದರೆ ಲೀನಿಯರ್ ಆ್ಯಕ್ಚುಯೇಟರ್ಸ್, ರೊಟೇಟ್ರಿ ಆ್ಯಕ್ಚುಯೇಟರ್ಸ್ ಅಂತ ಇದೆ. ಅಕಾರ್ಡಿಂಗ್ ಟು ಪವರ್ ಯೂಸ್ಡ್, ಅವು ಏನು ಪವರ್ನೇ ಯೂಸ್ ಮಾಡ್ತವೆ ಅನ್ನೋದ್ರ ಮೇಲಾದರೆ ಹೈಡ್ರಾಲಿಕ್ ಆ್ಯಕ್ಚುಯೇಟರ್ಸ್, ನ್ಯೂಮ್ಯಾಟಿಕ್ ಆ್ಯಕ್ಚುಯೇಟರ್ಸ್, ಎಲೆಕ್ಟ್ರಿಕಲ್ ಆ್ಯಕ್ಚುಯೇಟರ್ಸ್, ಮ್ಯಾಗ್ನೆಟಿಕ್ ಆ್ಯಕ್ಚುಯೇಟರ್ಸ್, ಮೆಕ್ಯಾನಿಕಲ್ ಆ್ಯಕ್ಚುಯೇಟರ್ಸ್ ಅಂತ ಇದ್ದಾವೆ. ಏನಿಂಗಂದರೆ ಹೈಡ್ರಾಲಿಕ್ ಪವರ್ನ ಯೂಸ್ ಮಾಡಿ ಏನೋ ಕೆಲಸ ಮಾಡಿದರೆ ಹೈಡ್ರಾಲಿಕ್ ಆ್ಯಕ್ಚುಯೇಟರ್ಸ್ ಇದೆ. JCB ಅಂತ ಕರೀತಾರಲ್ಲ ಅದು. ಇದು ನ್ಯೂಮ್ಯಾಟಿಕ್ ಆ್ಯಕ್ಚುಯೇಟರ್ಸ್ ಅಂದ್ರೆ ಏನು ಅಂತ ನೋಡೋಣ. ಯಾರಿಗಾರು ಗೊತ್ತಾ ವಾಟ್ ಈಸ್ ನ್ಯೂಮ್ಯಾಟಿಕ್? ಸರ್ ನ್ಯೂಮ್ಯಾಟಿಕ್ ಅಂದ್ರೆ ಏರ್ ಕಂಟ್ರೋಲ್ ಸರ್. ಏರ್ ಕಂಟ್ರೋಲ್ ಇಂದ ಒಂದು ಆಬ್ಜೆಕ್ಟ್ ಮೂವ್ ಮಾಡೋದು. ಓಕೆ, ಫೈನ್. ಏರ್ ಪ್ರೆಷರ್ ಇಂದ ಆಬ್ಜೆಕ್ಟ್ ಅನ್ನ ಮೂವ್ ಮಾಡೋದಕ್ಕೆ. ವೆರಿ ಗುಡ್. ಏರ್ ಪ್ರೆಷರ್ ಇಂದ ಆಬ್ಜೆಕ್ಟ್ ಅನ್ನ ಮೂವ್ ಮಾಡಿದ್ರೆ ದಟ್ ಈಸ್ ನ್ಯೂಮ್ಯಾಟಿಕ್ ಆ್ಯಕ್ಚುಯೇಟರ್ಸ್. ರಿಲೇ ಗೊತ್ತಲ್ಲ, ಎಲೆಕ್ಟ್ರಿಕಲ್ ಪವರ್ ಇಂದನೇ ಕೆಲಸ ಮಾಡುತ್ತೆ, ಆಫ್ ಆನ್ ಮಾಡುತ್ತೆ. ಕೆಲವೊಂದು ಆ್ಯಕ್ಚುಯೇಟರ್ಸ್ ಮ್ಯಾಗ್ನೆಟಿಕ್ ಪವರ್ ಇಂದ ಮಾಡ್ತವೆ, ಕೆಲವೊಂದು ಆ್ಯಕ್ಚುಯೇಟರ್ಸ್ ಮೆಕ್ಯಾನಿಕಲ್ ಪವರ್ ಇಂದ ಮಾಡ್ತವೆ. ಸೊ ದೋಸ್ ಆರ್ ಆಲ್ ದ ಆ್ಯಕ್ಚುಯೇಟರ್ಸ್, ಡಿಫ್ರೆಂಟ್ ಟೈಪ್ಸ್ ಆಫ್ ಆ್ಯಕ್ಚುಯೇಟರ್ಸ್ ಅಂತ. ಸೊ ದಟ್ಸ್ ಎನಫ್ ಫಾರ್ ಅಬೌಟ್ ಆ್ಯಕ್ಚುಯೇಟರ್ಸ್. ಲೀನಿಯರ್ ಆ್ಯಕ್ಚುಯೇಟರ್ಸ್ ಹೆಂಗೆ ವರ್ಕ್ ಆಗುತ್ತೆ ಅಂತ. ಲೀನಿಯರ್ ಮೋಷನ್ ಅನ್ನ ಸ್ಪ್ರಿಂಗ್ ಹಾಕಿರ್ತಾರೆ,
ಲೀನಿಯರ್ ಮೋಷನ್ ಅನ್ನ ಕ್ರಿಯೇಟ್ ಮಾಡುತ್ತೆ. ರೊಟೇಟರಿ ಆಕ್ಚುಯೇಟರ್ಸ್, ಹೈಡ್ರಾಲಿಕ್ ಆಕ್ಚುಯೇಟರ್ಸ್, ಫ್ಲೂಯಿಡ್ ಇರುತ್ತೆ ಅದರೊಳಗಡೆ, ಒಂದು ಒಳ್ಳೆ ಫ್ಲೂಯಿಡ್ ಇರುತ್ತೆ. ಏನು ನೋಡ್ಬೇಡಿ, ಹೈಡ್ರಾಲಿಕ್ಸ್ ನೋಡಬೇಕು ಅಂದರೆ ನಿಮಗೆ ಆಟೋಮೆಟಿಕ್ ಆಗಿ ಟ್ರಾಲಿ ಎತ್ತುತ್ತಾವೆ ನೋಡಿ, ಅನ್ಲೋಡು ಲೋಡು ಮಾಡ್ತಾವಲ್ಲ, ಅಲ್ಲಿ ನೋಡಿ ಟ್ರಾಲಿ ನಿಧಾನಕ್ಕೆ ಒಂದು ಪೈಪ್ನ ಮೇಲ್ಗಡೆ ಎತ್ತುತ್ತೆ, ಅದರೊಳಗಡೆ ಫ್ಲೂಯಿಡ್ ಇರುತ್ತೆ ಆ್ಯಕ್ಚುಲಿ, ಆ ಪ್ರೆಷರಿಂದ ಎತ್ತುತ್ತದು ಅಂತ. ಆ್ಯಂಡ್ JCBಗಳು, ನ್ಯೂಮ್ಯಾಟಿಕ್ ಆಕ್ಚುಯೇಟರ್ಸ್. These type of actuators utilizes vacuum or compressed air to create a mechanical action. ಗಾಳಿನ ಕಂಪ್ರೆಸ್ ಮಾಡಿ ಇಟ್ಬಿಟ್ಟು ಒಂದೇ ಸಲ ಅದನ್ನು ಎಕ್ಸ್ಪ್ಯಾಂಡ್ ಮಾಡಿಬಿಟ್ರೆ ನಿನಗೆ ಎಂಥ ಒಂದು ಮೆಕ್ಯಾನಿಕಲ್ ಆ್ಯಕ್ಷನ್ ಕ್ರಿಯೇಟ್ ಆಗುತ್ತೆ ಗೊತ್ತಾ? ಆ ಫೋರ್ಸ್ನ ಹಿಡ್ಕೊಂಡು ಎಷ್ಟೊಂದು ಅಪ್ಲಿಕೇಶನ್ಸ್ಗಳು ಕ್ರಿಯೇಟ್ ಆಗಿದ್ದಾವೆ. ಅದಕ್ಕೆ ನ್ಯೂಮ್ಯಾಟಿಕ್ ಆಕ್ಚುಯೇಟರ್ಸ್ ಅಂತಾರೆ. ಇನ್ನು ಎಲೆಕ್ಟ್ರಿಕಲ್ ಆಕ್ಚುಯೇಟರ್ಸ್ ಅಂದರೆ ನಾರ್ಮಲಾಗಿ ಎಲೆಕ್ಟ್ರಿಸಿಟಿ ಯೂಸ್ ಮಾಡ್ಕೊಂಡು ಕೆಲಸ ಮಾಡೋವು ಅಂತ. ಎಲೆಕ್ಟ್ರಿಕಲ್ ಮೋಷನ್ಸು, ಸೋಲೆನಾಯ್ಡ್ಸ್ ಅಂತ ಬರ್ತವೆ. ಆ್ಯಂಡ್ ದೆನ್ ನಮ್ಮ ರಿಲೇ, ಇವೆಲ್ಲ ಎಲೆಕ್ಟ್ರಿಕಲ್ ಆಕ್ಚುಯೇಟರ್ಸ್. ಮ್ಯಾಗ್ನೆಟಿಕ್ ಆಕ್ಚುಯೇಟರ್ಸ್, ಮೆಕ್ಯಾನಿಕಲ್ ಆಕ್ಚುಯೇಟರ್ಸ್ ತುಂಬ ಏನು ಬೇಕಾಗಿಲ್ಲ, ದೇ ವಿಲ್ ಯೂಸ್ ಮೆಕ್ಯಾನಿಕಲ್ ಎನರ್ಜಿ ಅಂತ ಗೊತ್ತಿದ್ರೆ ಸಾಕು. ಎಲ್ಲೆಲ್ಲಿ ಯೂಸ್ ಮಾಡ್ಬೋದಾಗಾದ್ರೆ ಆಕ್ಚುಯೇಟರ್ಸ್ನ? ಸೆನ್ಸರ್ಸ್ನ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಲ್ಲೆಲ್ಲ ಆಕ್ಚುಯೇಟರ್ಸ್ ಯೂಸ್ ಮಾಡ್ಬೋದು. ಸೆನ್ಸರ್ಸ್ ಇಲ್ಲದೇನೂ ಆಕ್ಚುಯೇಟರ್ಸ್ ಯೂಸ್ ಮಾಡ್ಬೋದು. ಪಾರ್ಕಿಂಗ್ಗಳಲ್ಲಿ, ಲೇಬ್ಲಿಂಗ್ ಆ್ಯಂಡ್ ಸ್ಕ್ಯಾನಿಂಗ್ಗಳಲ್ಲಿ, ಕಂಟ್ರೋಲ್ ಸೋಲಾರ್ ಪ್ಯಾನಲ್ ಡೈರೆಕ್ಷನ್, ರೋಬೋಟಿಕ್ಸ್ನ ಕಂಟ್ರೋಲ್ ಮಾಡೋದಕ್ಕೆ, ಇವೆಲ್ಲ ಆಟೋಮೇಷನ್. ಆಟೋಮೊಬೈಲ್ಸ್ ಎಲ್ಲ ಆದರೆ ಕಾರ್ ಬಾನೆಟ್ ಕಂಟ್ರೋಲ್, ಕಾರ್ ಬಾನೆಟ್ ಅಂದರೆ ಮುಂದ್ಗಡೆ ಇರೋ ಬಾನೆಟ್ ಓಪನ್ನು ಮತ್ತೆ ಕ್ಲೋಸ್ ಮಾಡಲಿಕ್ಕೆ. ಟ್ರಾಟಲ್ ಕಂಟ್ರೋಲ್, ಡೋರ್ ಲಾಕಿಂಗ್, ವಿಂಡೋ ಕಂಟ್ರೋಲ್ ಅಂತ. ಟ್ರಾಟಲ್ ಲಾಕಿಂಗ್ ಅಂದರೆ ಕಂಟ್ರೋಲ್ ಅಂದರೆ ಗೊತ್ತಿಲ್ಲ, ಮೇ ಬಿ ನೋಡೋಣ. ಡೋರ್ ಲಾಕಿಂಗ್ ಮಾಡೋದಕ್ಕೆ, ವಿಂಡೋ ಕಂಟ್ರೋಲ್ ಮಾಡಲಿಕ್ಕೆ, ಇವೆಲ್ಲ ಮೆಕ್ಯಾನಿಕಲ್ ಎನರ್ಜಿ ಅಲ್ವಾ, ಸಮ್ ಫೋರ್ಸ್ ಬೇಕು ಇವಕ್ಕೆ ಆಟೋಮೆಟಿಕ್ಕಾಗಿ ಓಪನ್ನು ಕ್ಲೋಸು ಮಾಡಲಿಕ್ಕೆ, ಅಲ್ಲೆಲ್ಲ ಯೂಸ್ ಮಾಡ್ಬೋದು ಅಂತ. ಓಕೆ. ಮೆಡಿಕಲ್ ಇಂಡಸ್ಟ್ರಿಗಳಲ್ಲಿ ವೆಂಟಿಲೇಟರ್ಸ್ಗಳಾಗಿ ಪೇಷಂಟ್ ಹ್ಯಾಂಡ್ಲಿಂಗ್ ಮಾಡೋದಕ್ಕೆ ಆಕ್ಚುಯೇಟರ್ಸ್ ಯೂಸ್ ಮಾಡ್ತಾರಂತೆ. ಆಮೇಲೆ CNC ಮಷಿನ್ಸ್ಗಳನ್ನು ಕಂಟ್ರೋಲ್ ಮಾಡಲಿಕ್ಕೆ, ಮಟೀರಿಯಲ್ಸ್ಗಳನ್ನ ಹ್ಯಾಂಡಲ್ ಮಾಡಲಿಕ್ಕೆ, ರೋಬೋಟಿಕ್ ವೆಲ್ಡಿಂಗ್ ಮಾಡಲಿಕ್ಕೆ ಆಕ್ಚುಯೇಟರ್ಸ್ನ ಯೂಸ್ ಮಾಡ್ತಾರೆ ಅಂತ. ರೈಟ್. ಸೊ ದೀಸ್ ಆರ್ ದ ಸಮ್ ಆಫ್ ದ ಅಪ್ಲಿಕೇಶನ್ಸ್ ಆಫ್ ಆಕ್ಚುಯೇಟರ್ಸ್. ಗೊತ್ತಿರಲಿ. ಮೇ ಬಿ ಇದರಲ್ಲಿ ಮುಂಚೆನೇ ಎಲ್ಲ ಕ್ವಶನ್ಸ್ಗಳು ಸಿಕ್ಕಾಬಟ್ಟೆ ಕ್ವಶನ್ಸ್ ಬರ್ತವೆ. ಇದ್ರ ಮೇಲೆ ಏನು ಡೆಫಿನಿಷನ್ನು, ಅಪ್ಲಿಕೇಶನ್ ಅಥವಾ ಟೈಪ್ಸ್ ಕೇಳ್ಬೋದು, ಕೇಳಿದರೆ ತುಂಬ ಏನು ನೆನ್ಪಿಡ್ಕೊಳ್ಳೋ ಅವಶ್ಯಕತೆ ಇಲ್ಲ. The last one is, the last content of this chapter is microcontroller and PLC. ಈಗ ನೀವು ಹೇಳ್ಬೇಕು ಯಾರಾದರೂ, ವಾಟ್ ಆರ್ ಮೈಕ್ರೋ ಕಂಟ್ರೋಲರ್ಸ್ ಅಂಡ್ PLC ಅಂತ. ಮೆಕ್ಯಾನಿಕಲ್ನವ್ರು ಹೇಳ್ತಿರೋನಪ್ಪ PLC ಅಂದ್ರೆ ಏನು ಅಂತ. ಇನ್ನು 10 ನಿಮಿಷದಲ್ಲಿ ಅಂದ್ರೆ ಹೇಳಪ್ಪ ಸರ್, ಪ್ರೋಗ್ರಾಮಬಲ್ ಲಾಜಿಕ್ ಕಂಟ್ರೋಲರ್ ಅಂತಾರೆ ಸರ್. ಒಂದು ಪ್ರೋಗ್ರಾಮ್ ಮಾಡಿ ಎಲೆಕ್ಟ್ರಿಕಲ್ ಸಿಗ್ನಲ್ ಇಂದ ಮೆಕ್ಯಾನಿಕಲ್ ಆಬ್ಜೆಕ್ಟ್ ನ ಕಂಟ್ರೋಲ್ ಮಾಡೋದು. ಎಲೆಕ್ಟ್ರಿಕಲ್ ಸಿಗ್ನಲ್ ಇಂದ ಮೆಕ್ಯಾನಿಕಲ್ ಆಬ್ಜೆಕ್ಟ್ ನ ಕಂಟ್ರೋಲ್ ಮಾಡೋದು. ಯಾವ್ದಾರ ಒಂದು ಎಕ್ಸಾಂಪಲ್ ಹೇಳ್ತೀಯಾ PLC ಇಂದ ಮಾಡಿರೋಂಥ ಎಕ್ಸಾಂಪಲ್? ಸರ್, ಈಗ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಪ್ಯಾಕಿಂಗ್ ಇರುತ್ತಲ್ಲ, ಅದು PLC ಯೂಸ್ ಮಾಡ್ತೀವಿ ಸರ್. ಅಲ್ಲಿ ಹಿಂಗ ಒಂದ್ ಕೆಲಸ ಆದ್ಮೇಲೆ ಇನ್ನೊಂದ್ ಕೆಲಸ ಸ್ಟಾರ್ಟ್ ಆಗ್ಬೇಕು ಅಂತ ಪ್ರೋಗ್ರಾಮ್ ಮಾಡಿರ್ತೀವಿ ಲ್ಯಾಡರ್ ಡಯಾಗ್ರಾಮ್ ಅಲ್ಲಿ. ಓಕೆ ಓಕೆ. ಯೂಸಿಂಗ್ ಲ್ಯಾಡರ್ ಲಾಜಿಕ್ ಯೂಸ್ ಮಾಡ್ಕೊಂಡು. ಈಗ ಮೇ ಬಿ ಹಾಲು ಪ್ಯಾಕೆಟ್ ಆಗೋದಿರ್ಬೋದು, ಅಥವಾ ಇನ್ನೊಂದು ಯಾವುದೋ ಪ್ಯಾಕೆಟ್ ಆಗೋದಿರ್ಬೋದು, ಆಟೋಮೆಟಿಕ್ ಆಗಿ ತಂತಾನಾಗೆ ಮೆಕ್ಯಾನಿಕಲ್ ವರ್ಕ್ ಆಗುತ್ತೆ ನೋಡಿ. ಅದೇ ಹಿಂಗೆ ತಗೊಳುತ್ತೆ, ಕಟ್ ಮಾಡುತ್ತೆ, ಪ್ಯಾಕೆಟ್ಗಳನ್ನೆಲ್ಲ ಸೈಡಿಗೆ ಹಾಕುತ್ತೆ, ಈ ಥರ ಮಾಡೋದಕ್ಕೆ ಪ್ರೋಗ್ರಾಮಿಂಗ್ ಮಾಡಿರ್ತಾರೆ, ಅದು PLC ಅಂತ. ವೆರಿ ಗುಡ್. ಈ ಮನೆಗಳಿಗೆ ಡೋರ್ ಮೇಲೆಲ್ಲ ಚಿತ್ರ ಬರೆಸ್ತಾರಲ್ಲ, ಡೋರ್ ಮೇಲೆ ಗಣೇಶನ್ ಚಿತ್ರ, ಅವೆಲ್ಲ ಈಗ ಆಟೋಮೆಟಿಕ್ ಆಗಿ ಮಷಿನ್ನೇ ಡ್ರಾ ಮಾಡುತ್ತೆ. ಇಸ್ ಇಟ್ PLC ಪ್ರೋಗ್ರಾಮಿಂಗ್? ಯಾರಾದರೂ ನೋಡಿದ್ದೀರಾ? ಈ ಮನೆ ಕಟ್ಟೋರು ಮನೆ ಡೋರ್ಗಳ ಮೇಲೆ ಗಣೇಶನ್ ಚಿತ್ರ, ಲಕ್ಷ್ಮಿ ಚಿತ್ರ, ಸರಸ್ವತಿ ಚಿತ್ರನ ಡ್ರಾ ಮಾಡಿಸ್ಕೊಂಡು ಹಾಕಿರ್ತಾರೆ. ಅದನ್ನು ಮಾಡಿಸ್ಬೇಕಾದ್ರೆ ಒಂದು ಮಷಿನ್ಗೆ ಹೋಗಿರ್ತೀವಿ, ಆ ಮಷಿನಿಗೆ ಅವನ ಕಂಪ್ಯೂಟ್ರಿಂದ ಆ ಚಿತ್ರ ಕೊಟ್ಬಿಟ್ರೆ ಅದು ಮೆಕ್ಯಾನಿಕಲ್ ಡಿವೈಸ್, ಅದು ಎಷ್ಟು ಚೆನ್ನಾಗಿ ಡ್ರಾ ಮಾಡುತ್ತೆ, ಕೆತ್ತುತ್ತೆ ಅಂತೀರ. ನೋಡ್ಬೇಕು ನೀವು ಅದನ್ನು. ಇಸ್ ಇಟ್ PLC ಪ್ರೋಗ್ರಾಮಿಂಗ್? ಅದು CNC ಮಷಿನ್ ಅಂತ ಹೇಳಿದ್ರು ನನಗೆ. CNC ಮಷಿನ್ ಅದು ಪ್ರೋಗ್ರಾಮಿಂಗ್ ಮಾಡಿರ್ತಾರೆ, ಅದು ವರ್ಕ್ ಆಗುತ್ತೆ ಅಂತ. ಸರ್, ಅದು PLC ಬರಲ್ಲ ಸರ್. ಅದು CNCನ. ಏನ್ ಡಿಫ್ರೆನ್ಸ್ ಅದಕ್ಕೂ ಇದಕ್ಕೂ ಮಾತಾಡಿದ್ರೆ? ಸರ್, ಅದು CNC ಮತ್ತೆ PLC, ಅದು CNC ಅಂದ್ರೆ ಕೋಡಿಂಗ್ ಬರುತ್ತೆ ಅಂತ ಸರ್.
ಆಬ್ಜೆಕ್ಟ್ ಮೆಟಲ್ ಆಬ್ಜೆಕ್ಟ್ ಇರುತ್ತಲ್ಲ, ಹಾರ್ಡ್ ಮೆಟಲ್ ಆಬ್ಜೆಕ್ಟ್ ನ ಕಟಿಂಗ್ ಇರ್ಬೋದು. ಸೊ ದಟ್ ಈಸ್ ಪ್ರೋಗ್ರಾಮೆಬಲ್ ಲಾಜಿಕ್ ಕಂಟ್ರೋಲ್. ಪ್ರೋಗ್ರಾಮೆಬಲ್ ಲಾಜಿಕ್ ಕಂಟ್ರೋಲ್ ಅಂದರೆ ಇಟ್ ಈಸ್ ಡಿಫೈನ್ಡ್ ಆಸ್ ಎ ಡಿಜಿಟಲ್ ಎಲೆಕ್ಟ್ರಾನಿಕ್ ಡಿವೈಸ್ that uses a programmable memory to store the instructions and to implement functions such as logic, sequencing, timing, counting or arithmetic words to control machines and process. ನೋಡಿ ಎಷ್ಟು ಚೆನ್ನಾಗಿದೆ. ಇದು ಒಂಥರ ಆಲ್ಮೋಸ್ಟ್ ಕಂಪ್ಯೂಟರ್ ಥರನೇ. ಕಂಪ್ಯೂಟರ್ ಹೆಂಗೆ ನಾವು ಕೊಡೋ ಇನ್ಸ್ಟ್ರಕ್ಷನ್ಸನ್ನ ಪ್ರೋಗ್ರಾಮ್ ಆಗಿ ಸ್ಟೋರ್ ಮಾಡಿಕೊಂಡು ಮೆಮೊರಿನಲ್ಲಿ ಅದನ್ನು ಎಕ್ಸಿಕ್ಯೂಟ್ ಮಾಡಿ ಅದರ ಏನು ಇನ್ಸ್ಟ್ರಕ್ಷನ್ಸ್ ಇದಾವೆ ಅದ್ರ ಥರ ಕೆಲಸ ಮಾಡುತ್ತೆ, ಹಂಗೆ ಇದು ಥರನೇ ಸೇಮ್ ಒಂದು ಪ್ರೋಗ್ರಾಮ್ ಮಾಡಿರ್ತೀವಿ, ಮೆಮೊರಿ ಇರುತ್ತೆ, ಸ್ಟೋರ್ ಆಗಿರುತ್ತೆ. ಆ ಇನ್ಸ್ಟ್ರಕ್ಷನ್ ಅನ್ನು ತಗೊಂಡು ದೊಡ್ಡ ದೊಡ್ಡ ಪ್ರೋಸೆಸ್ನ ಮತ್ತು ಮಷಿನ್ಸ್ಗಳನ್ನು ಕಂಟ್ರೋಲ್ ಮಾಡುತ್ತಿದ್ದು. ಕಂಪ್ಯೂಟರ್ ಆದರೆ ಸಣ್ಣ ಪುಟ್ಟ ಪ್ರೋಸೆಸ್ಗಳನ್ನು ಮಾಡುತ್ತಿಲ್ಲಿ. ಬಟ್ ಮೆಕ್ಯಾನಿಕಲ್ ಇಂಡಸ್ಟ್ರಿಗಳಲ್ಲಿ ಅಲ್ಲೆಲ್ಲ ಆಟೋಮೆಟಿಕ್ ಆಗಿ ಕಟಿಂಗ್ ಆಗಬೇಕು, ಏನೋ ಒಂದು ಪ್ಯಾಕಿಂಗ್ ಆಗಬೇಕು, ಏನೋ ಒಂದು ಮೂವ್ಮೆಂಟ್ ಆಗಬೇಕು. ಆ ಎಲ್ಲದಕ್ಕೂ ಏನು ಮಾಡಿರ್ತಾರೆ ಅಂದರೆ PLC ಯೂಸ್ ಮಾಡಿರ್ತಾರೆ. PLC ಅಂದರೆ ಇನ್ಸ್ಟ್ರಕ್ಷನ್ಸನ್ನು ಸೇವ್ ಮಾಡಿರ್ತಾರೆ ಅದರೊಳಗಡೆ. ಆ ಇನ್ಸ್ಟ್ರಕ್ಷನ್ಸ್ ತೊಗೊಂಡು ದೊಡ್ಡ ದೊಡ್ಡ ಲಾಜಿಕ್ಗಳನ್ನಾಗಿರ್ಬೋದು, ಸೀಕ್ವೆನ್ಸ್ ಯಾವುದನ್ನು ಜೋಡಿಸೋದಿರ್ಬೋದು, ಆಮೇಲೆ ಇಷ್ಟೇ ಟೈಮಿಂಗ್ ಅಂತ ಇರ್ಬೋದು, ಆಮೇಲೆ ಎಷ್ಟು ಡಿವೈಸ್ಗಳು ಬಂದು ಅಂತ ಕೌಂಟ್ ಮಾಡೋದಿರ್ಬೋದು, ಇವನ್ನೆಲ್ಲ ಕೆಲಸ ಮಾಡುತ್ತೆ. ಅದನ್ನು ಪ್ರೋಗ್ರಾಮೇಬಲ್ ಕಂಟ್ರೋಲರ್ ಅಂತ ಕರಿತೀವಿ. ಇದ್ರದ್ದು ಬ್ಲಾಕ್ ಡಯಾಗ್ರಾಮ್ ನೋಡೋದಾದರೆ ಇನ್ಪುಟ್ ಮಾಡ್ಯೂಲ್ ಅಂತ ಇರುತ್ತೆ. ಇದಕ್ಕೆ ಸೆನ್ಸರ್ಸ್ಗಳಿಂದ ಡೇಟಾ ಅಥವಾ ಎಲ್ಲಿಂದನೋ ಡೇಟಾ ಬರುತ್ತೆ. ಅದರಲ್ಲಿ ಪ್ರೊಸೆಸರ್ಸ್ ಕೂಡ ಇರುತ್ತೆ. ಇದು ಒಂದು ಮೈಕ್ರೋ ಕಂಟ್ರೋಲರ್ ಥರನೇ. ಮೈಕ್ರೋ ಕಂಟ್ರೋಲರ್ಗೂ PLCಗೂ ಏನು ಡಿಫ್ರೆನ್ಸ್ ಅಂತ ನೋಡೋಣ. ಆಲ್ಮೋಸ್ಟ್ ಇದರಲ್ಲೂ ಕೂಡ ಇನ್ಪುಟ್ ಇರುತ್ತೆ, ಪವರ್ ಸಪ್ಲೈ ಇರುತ್ತೆ, ಪ್ರೊಸೆಸರ್ ಇರುತ್ತೆ, ಔಟ್ಪುಟ್ ಇರುತ್ತೆ, ಮತ್ತು ಪ್ರೋಗ್ರಾಮ್ ಮಾಡಿ ಸೇವ್ ಮಾಡಿರ್ತೀವಿ. ಆದರೆ ಇದು ಮಾಡೋ ಕೆಲಸನೇ ಬೇರೆ, ಮೈಕ್ರೋ ಕಂಟ್ರೋಲರ್ ಮಾಡೋ ಕೆಲಸನೇ ಬೇರೆ. ಏನು ಅಂತ ಡಿಫ್ರೆನ್ಸ್ ನೋಡೋಣ ಆಮೇಲೆ. ಸೊ ಹಾಗಾದ್ರೆ ಎಲ್ಲೆಲ್ಲಿ ಯೂಸ್ ಮಾಡ್ಬೋದು ಇದನ್ನು? ದೀಸ್ ಮೆನಿ ಅಪ್ಲಿಕೇಶನ್ಸ್ ನೋಡಿ. ಇನ್ ಮಷಿನಿಂಗ್, ಪ್ಯಾಕೇಜಿಂಗ್, ಮಟೀರಿಯಲ್ ಹ್ಯಾಂಡ್ಲಿಂಗ್, ಆಟೋಮೇಟೆಡ್ ಅಸೆಂಬ್ಲಿ. ಕಾರು ಗೀರು ಎಲ್ಲ ಡಿಸೈನ್ ಆಗಬೇಕಾದ್ರೆ ಮನುಷ್ಯರು ಹೋಗಿ ಜೋಡಿಸಲ್ಲ, ತಂತನಾಗಿ ಅವೇನೇ ಜೋಡಿಸ್ತಾ ಬರ್ತವೆ ಒಂದು ಕಾರನ್ನು. ಆಟೋಮೇಟೆಡ್ ಅಸೆಂಬ್ಲಿ ಅಂತ ಕರೀತಾರೆ. ಪೆಟ್ರೋಕೆಮಿಕಲ್ ಇಂಡಸ್ಟ್ರಿ, ಸ್ಟೀಲ್ ಇಂಡಸ್ಟ್ರಿ, ಪವರ್ ಜನ್ರೇಷನ್ನು, ಕೆಮಿಕಲ್ ಇಂಡಸ್ಟ್ರಿಗಳಲ್ಲಿ, ನ್ಯೂಕ್ಲಿಯರ್ ಪವರ್ ಸ್ಟೇಷನ್ಸ್ಗಳಲ್ಲಿ, ಹೋಮ್ ಆಟೋಮೇಷನಲ್ಲಿ, ಇಲ್ಲೆಲ್ಲದೂ ಕೂಡ ಇಂಡಸ್ಟ್ರಿಯಲ್ ಮ್ಯಾನುಫ್ಯಾಕ್ಚರಿಂಗಲ್ಲಿ ಇಲ್ಲೆಲ್ಲ ಕೂಡ PLCನ ಯೂಸ್ ಮಾಡ್ತಾರೆ. ಹಂಗಾದ್ರೆ ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಮೈಕ್ರೋ ಕಂಟ್ರೋಲರ್ ಆ್ಯಂಡ್ PLC? ಇದನ್ನು ನೋಡೋದಾದರೆ, ಸೊ ಇಲ್ಲಿ ಡಿಫ್ರೆನ್ಸ್ನ ನೋಡ್ತಾ ಇದ್ದೆ ನಾನು ಆಗಲೇ. See this? Microcontroller is a compact integrated circuit designed to govern specific operations in an embedded systems. ಏನೋ ಒಂದು ಕೆಲಸ ಮಾಡಕ್ಕೆ ಮಾಡಿರೋ ಅಂಥ ಒಂದು ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಇದು. ಪ್ರೊಸೆಸರ್ ಇರುತ್ತೆ, ಮೆಮೊರಿ ಇರುತ್ತೆ, ಇನ್ಪುಟ್ ಔಟ್ಪುಟ್ ಇರುತ್ತೆ. ಇದರ ಫೀಚರ್ಸ್ ಏನು ಅಂದರೆ ಸೈಜ್ ತುಂಬ ಸ್ಮಾಲ್ ಸೈಜು, ಪ್ರೊಸೆಸಿಂಗ್ ಪವರು ತುಂಬ ಕಡಿಮೆ ಇರುತ್ತೆ, ಕಾಸ್ಟು ಡಿಪೆಂಡಿಂಗ್ ಅಪಾನ್ ಡಿವೈಸ್ ಸೈಜ್ ಮೇಲೆ ಕಾಸ್ಟ್ ಇರುತ್ತೆ. ಅಪ್ಲಿಕೇಶನ್ಸ್ ಎಲ್ಲಿ ಯೂಸ್ ಮಾಡ್ತಾರೆ ಅಂದರೆ ಹೌಸ್ ಹೋಲ್ಡಲ್ಲಿ, ಅಪ್ಲಿಯನ್ಸಸ್ಸಲ್ಲಿ, ಆಟೋಮೇಟಿವ್ ಸಿಸ್ಟಮ್ಸಲ್ಲಿ ಅಲ್ಲೆಲ್ಲ ಯೂಸ್ ಮಾಡ್ತಾರೆ. ಪ್ರೋಗ್ರಾಮಿಂಗ್ ಯಾವುದ್ರಲ್ಲಿ ಮಾಡ್ತೀವಿ ಇಲ್ಲಿ ಅಂದರೆ ಇದು ಇಂಪಾರ್ಟೆಂಟ್. PLCಗೂ ಮತ್ತು ಮೈಕ್ರೋ ಕಂಟ್ರೋಲರ್ಗೂ ಅಂದರೆ C ಅಥವಾ C++ ಲ್ಯಾಂಗ್ವೇಜು ಅಥವಾ ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್ ಯೂಸ್ ಮಾಡಿ ಪ್ರೋಗ್ರಾಮ್ ಬರಿತೀವಿ. ಎಕ್ಸಾಂಪಲ್ಸ್ ಫಾರ್ ಮೈಕ್ರೋ ಕಂಟ್ರೋಲರ್ಸ್ ಅಂತ ನೋಡೋದಾದ್ರೆ ಆರ್ಡಿನೋ ಬೋರ್ಡ್ ಅಂತ ಹೇಳಿದ್ನಲ್ಲ. ಆರ್ಡಿನೋ ಬೋರ್ಡ್ ಅಂದರೆ ನಮ್ಮ IoT ಪ್ರಾಜೆಕ್ಟ್ಸ್ ಮಾಡುವಾಗ ಯೂಸ್ ಮಾಡ್ತಕ್ಕಂಥದ್ದು. PIC ಮೈಕ್ರೋ ಕಂಟ್ರೋಲರ್ ಅಂತ ಇದೆ, AVR ಮೈಕ್ರೋ ಕಂಟ್ರೋಲರ್ಸ್ ಅಂತ ಇದ್ದಾವೆ, ARM ಕಾರ್ಟೆಕ್ಸ್ ಅಂತ ಇದ್ದಾವೆ. ಇವು ಮೈಕ್ರೋ ಕಂಟ್ರೋಲರ್ಸ್. ಅದೇ ನೀನು PLCಗೆ ಬಂದರೆ, PLC ಈಸ್ ಅನ್ ಇಂಡಸ್ಟ್ರಿಯಲ್ ಡಿಜಿಟಲ್ ಕಂಪ್ಯೂಟರ್. ನೋಡಿ, ಇಂಡಸ್ಟ್ರಿಗಳಿಗೆ ಬಳಸ್ತಕ್ಕಂಥ ಕಂಪ್ಯೂಟರ್ ಇದು. ಇದನ್ನ ಏನಕ್ಕೆ ಯೂಸ್ ಮಾಡ್ತಾರೆ ಅಂದರೆ ಅಡಾಪ್ಟೆಡ್ ಫಾರ್ ಕಂಟ್ರೋಲ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಪ್ರೋಸೆಸ್
ಅಂಡ್ ಅಸೆಂಬ್ಲಿ, ರೋಬೋಟಿಕ್ಸ್ ಡಿವೈಸಸ್ ಅಲ್ಲಿ ಬಳಸ್ತಾರೆ ಇದನ್ನ ಅಂತ. ಇದ್ರದ್ದು ಫೀಚರ್ಸ್ ಏನು, ರೊಬಸ್ಟ್ನೆಸ್, ಇನ್ಪುಟ್ ಔಟ್ಪುಟ್ ಮಾಡೆಲ್ಸ್ಗಳಿರ್ತವೆ, ವೇರಿಯಸ್ ಸೆನ್ಸರ್ಸು ಮತ್ತು ಆಕ್ಚುಯೇಟರ್ಸ್ ಇಂದ ಇನ್ಪುಟ್ ತಗೊಳ್ತವೆ. ಆದರೆ ಇವನ್ನ ಸ್ಪೆಷಲೈಸ್ಡ್ ಫಂಕ್ಷನ್ಸಿಗೆ ಯೂಸ್ ಮಾಡ್ತಾರೆ. ಆ್ಯಕ್ಚುಲಿ ಮೈಕ್ರೋ ಕಂಟ್ರೋಲರ್ನ ಯಾವುದಾದ್ರೂ ಜನರಲ್ ಪರ್ಪಸ್ಸಿಗೆ ಯೂಸ್ ಮಾಡ್ಬೋದು ಕಂಪ್ಯೂಟರ್ ಥರ. ಬಟ್ ಈ ಪಿ ಎಲ್ ಸಿಗಳನ್ನ ಇದೇ ಕೆಲಸಕ್ಕೆ ಅಸೆಂಬ್ಲಿ ಮಾಡಬೇಕು ಅಂತಲೇ ಮಾಡಿರ್ತಾರೆ, ಇನ್ನೊಂದೇನೋ ಇಂಡಸ್ಟ್ರಿಯಲ್ ಅಪ್ಲಿಕೇಶನ್ಸ್ಗೆ ಮಾಡಿರ್ತಾರೆ, ಕೌಂಟಿಂಗ್ ಮಾಡಬೇಕು ಅಂತಲೇ ಮಾಡಿರ್ತಾರೆ. ಇದನ್ನು ತಿಳ್ಕೊಳ್ಳಿ. ಇದ್ರ ಪ್ರೋಗ್ರಾಮಿಂಗ್ ಹೆಂಗೆ ಮಾಡ್ತಾರೆ ಅಂದರೆ, ಇದ್ರ ಪ್ರೋಗ್ರಾಮಿಂಗ್ ಏನಂತ ಕರಿತೀವಿ ಅಂದರೆ ಲ್ಯಾಡರ್ ಪ್ರೋಗ್ರಾಮಿಂಗ್ ಅಥವಾ ಲ್ಯಾಡರ್ ಲಾಜಿಕ್ ಅಂತ ಕರೀತಾರೆ. ಅದಕ್ಕೇನೋ ಸ್ಟ್ರಕ್ಚರ್ಡ್ ಟೆಕ್ಸ್ಟ್ ಅಂತ ಯೂಸ್ ಮಾಡ್ತಾರಂತೆ, ಫಂಕ್ಷನಲ್ ಬ್ಲಾಕ್ ಡಯಾಗ್ರಾಮ್ ಅಂತ ಏನೋ ಯೂಸ್ ಮಾಡ್ತಾರಂತೆ. ಐ ಹ್ಯಾವ್ ನಾಟ್ ಡನ್ ದಟ್, ಲ್ಯಾಡರ್ ಪ್ರೋಗ್ರಾಮಿಂಗ್ ಏನು ಮಾಡಿಲ್ಲ. ಬಟ್ ದ ಡಿಫ್ರೆನ್ಸ್ ಈಸ್, ನನ್ನ ಮೈಕ್ರೋ ಕಂಟ್ರೋಲರ್ಗಾದರೆ C++ ಅಥವಾ ಅಸೆಂಬ್ಲಿ ಲ್ಯಾಂಗ್ವೇಜಲ್ಲಿ ಪ್ರೋಗ್ರಾಮಿಂಗ್ ಮಾಡ್ತೀನಿ. ಬಟ್ ಪಿ ಎಲ್ ಸಿಗಾದರೆ ಲ್ಯಾಡರ್ ಪ್ರೋಗ್ರಾಮಿಂಗ್ ಅಂತ ಕರೀತಾರೆ. ಇದರಲ್ಲಿ ನೆಟ್ವರ್ಕ್ ಕೇಪಬಿಲಿಟೀಸ್ ಇರುತ್ತೆ, ಇದರಲ್ಲಿ ಇಂಟರ್ನೆಟ್ಟಿಗೆ ಕನೆಕ್ಟ್ ಮಾಡ್ಕೋಬೋದು. ಇದನ್ನು ಯೂಸ್ ಮಾಡೋದೇ ಮ್ಯಾನುಫ್ಯಾಕ್ಚರಿಂಗ್ ಪ್ರೋಸೆಸ್ಸಲ್ಲಿ, ಬಿಲ್ಡಿಂಗ್ ಆಟೋಮೇಷನ್ ಮಾಡಲಿಕ್ಕೆ. ಎಕ್ಸಾಂಪಲ್ಸ್ ಫಾರ್ ಪಿ ಎಲ್ ಸಿ ಅಂದರೆ ಸಿಮನ್ಸ್ ಕಂಪ್ನಿ ಅವ್ರದ್ದೊಂದು ಪಿ ಎಲ್ ಸಿ ಮಷಿನ್ ಇದೆ, ರಾಕ್ವೆಲ್ ಆಟೋಮೇಷನ್ ಅಂತಕ್ಕಂಥ ಕಂಪ್ನಿ ಅವ್ರದ್ದಿದೆ, ಅಲೆನ್ ಬ್ರಾಡ್ಲಿ ಅಂತ. ಆಮೇಲೆ ಮಿಟ್ಸುಬಿಶಿ, ಸ್ಕಿಂಡರ್ ಎಲೆಕ್ಟ್ರಿಕ್, ಇವೆರಡು ವೆರಿ ಗುಡ್, ಮೂರು ಕೂಡ. ಸಿಮನ್ಸ್ ಕೇಳಿದ್ದೀನಿ, ಮಿಟ್ಸುಬಿಶಿ ಆ್ಯಂಡ್ ಯಾವ್ಯಾವ ದೊಡ್ಡ ದೊಡ್ಡ ಮಿಟ್ಸುಬಿಶಿ ಏನೇನು ಅಂದರೆ ಮೆಕ್ಯಾನಿಕಲ್ನವ್ರಿಗೆ ಗೊತ್ತಿರುತ್ತೆ, ದೊಡ್ಡ ದೊಡ್ಡ ಮಷಿನರೀಸ್ಗಳು, ಮೆಡಿಕಲ್ ಇಂಡಸ್ಟ್ರಿ ಮತ್ತೆ ಸ್ನೈಡರ್ ಇದೆಯಲ್ಲ ಸರ್, ಅದು ಪ್ರೋಗ್ರಾಮಿಂಗ್ ಲ್ಯಾಡರ್ ಪ್ರೋಗ್ರಾಮ್ ಮಾಡ್ತೀವಲ್ಲ, ಅದೆಲ್ಲ ಈಸಿ ಇರುತ್ತೆ, ಮತ್ತೆ ಹೈಯರ್ ಅಪ್ಲಿಕೇಶನ್ ಯೂಸ್ ಮಾಡ್ತೀವಿ. ಡೆಲ್ಟಾ ಪಿ ಎಲ್ ಸಿ, ಡೆಲ್ಟಾ ಓಮ್ರನ್ ಮಸ್ತ್ ಇದೆ ಸರ್. ಇದು ಕಾಂಪ್ಯಾಕ್ಟಬಲ್. ಸೊ ದೀಸ್ ಆರ್ ದ ಸಮ್ ಆಫ್ ದ ಕಂಪ್ನೀಸ್ ನಿಮ್ಮ ಪಿ ಎಲ್ ಸಿ ಮಷಿನ್ಸ್ಗಳಿಗೆ ಪ್ರೊಡ್ಯೂಸ್ ಮಾಡಿರ್ತಕ್ಕಂಥ ಪಿ ಎಲ್ ಸಿಗಳಿವೆಲ್ಲ. ಸುಮ್ಮನೆ ನಿಮಗೆ ಗೊತ್ತಿರಲಿ ಅಂತ ಹೇಳಿದೆ ಅಷ್ಟೇ, ಇವನ್ನೇ ಕೇಳ್ತಾರೆ ಅಂತಲ್ಲ, ಸುಮ್ಮನೆ ಅವ್ನು ಗೊತ್ತಿರಲಿ. ಈಗ ಕೀ ಡಿಫ್ರೆನ್ಸ್ ನೋಡೋದಾದರೆ, ಮೈಕ್ರೋ ಕಂಟ್ರೋಲರ್ನ ಯೂಸ್ಡ್ ಇನ್ ಬ್ರಾಡ್ ರೇಂಜ್ ಆಫ್ ಎನ್ವಿರಾನ್ಮೆಂಟ್ಸ್, ಕನ್ಸ್ಯೂಮರ್ ಎಲೆಕ್ಟ್ರಾನಿಕ್ಸ್ ಇಂದ ಹಿಡಿದು ಆಟೋಮೇಟಿವ್ ಸಿಸ್ಟಮ್ಸ್ ತನಕ. ಬಟ್ ಪಿ ಎಲ್ ಸಿಗಳನ್ನು ಸ್ಪೆಸಿಫಿಕಲಿ ಡಿಸೈನ್ಡ್ ಫಾರ್ ಇಂಡಸ್ಟ್ರಿಯಲ್ ಎನ್ವಿರಾನ್ಮೆಂಟ್ಸ್. ಓಕೆ, ಅಲ್ಲಿಗೋಸ್ಕರನೇ ಮಾಡಿರ್ತಾರೆ, ಯಾವುದೋ ಒಂದು ಸ್ಪೆಸಿಫಿಕ್ ಫಂಕ್ಷನ್ಗೋಸ್ಕರ ಮಾಡಿರ್ತಾರೆ. ಪ್ರೋಗ್ರಾಮಿಂಗು C++ ಅಸೆಂಬ್ಲಿ ಲ್ಯಾಂಗ್ವೇಜ್, ಇದರಲ್ಲಿ ಲ್ಯಾಡರ್ ಲಾಜಿಕ್, ಸ್ಟ್ರಕ್ಚರ್ ಟೆಸ್ಟ್ ಅಂತ ಯೂಸ್ ಮಾಡ್ತೀವಿ. ಫ್ಲೆಕ್ಸಿಬಿಲಿಟಿ ವರ್ಸಸ್ ಸ್ಪೆಷಲೈಸೇಷನ್ ನೋಡಿದರೆ, ಇದು ಮೋರ್ ಫ್ಲೆಕ್ಸಿಬಲ್, ಯಾವ ಟಾಸ್ಕಿಗಾರೋ ಯೂಸ್ ಮಾಡ್ಬೋದು ಯಾವುದನ್ನು, ಮೈಕ್ರೋ ಕಂಟ್ರೋಲರ್. ಇದು ಸ್ಪೆಷಲೈಸ್ಡ್ ಫಾರ್ ಆಟೋಮೇಷನ್ ಆ್ಯಂಡ್ ಕಂಟ್ರೋಲ್ ಇನ್ ಇಂಡಸ್ಟ್ರಿಯಲ್ ಸೆಟ್ಟಿಂಗ್ಸ್. ಇದಕ್ಕೆ ಪ್ರೋಗ್ರಾಮ್ ಹಾಕಿ ಬಿಟ್ಬಿಡ್ತಾರೆ, ತಂತಾನಾಗೆ ಇಂಡಸ್ಟ್ರಿಗಳಲ್ಲಿ ಎಲ್ಲ ಅಸೆಂಬ್ಲಿ ಆಗ್ತಿರುತ್ತೆ, ಪ್ಯಾಕೇಜಿಂಗ್ ಆಗ್ತಿರುತ್ತೆ, ಏನೋ ಸೆಟ್ಟಿಂಗ್ ಆಗ್ತಾ ಇರುತ್ತೆ, ಕಟಿಂಗ್ ಆಗ್ತಾ ಇರುತ್ತೆ. ಇದು ತುಂಬ ಕಡಿಮೆ ಇರುತ್ತೆ ಕಾಸ್ಟ್. ಮೈಕ್ರೋ ಕಂಟ್ರೋಲರ್ ಎಲ್ಲ ನನಗೆ ಆರ್ಡಿನೋ ಬೋರ್ಡ್ ತಗೊಳಕ್ಕೆ ಹೋದರೆ ನನಗೆ 1,000ಕ್ಕೆ ಸಿಗುತ್ತೆ ಮೈಕ್ರೋ ಕಂಟ್ರೋಲರ್. ಬಟ್ ಪಿ ಎಲ್ ಸಿಗಳೆಲ್ಲ ವೆರಿ ಹೈ ಕಾಸ್ಟ್ ಇರ್ತವೆ. ಇಂಟೆಗ್ರೇಷನ್ ಅಂದರೆ ಆಲ್ ಇನ್ ಒನ್ ಸೊಲ್ಯೂಷನ್ ವಿತ್ ಇಂಟೆಗ್ರೇಟೆಡ್ ಪೆರಿಫಲ್ಸ್. ಅಂದರೆ ಒಂದು ಮೈಕ್ರೋ ಕಂಟ್ರೋಲರ್ ತೊಗೊಂಬಂದರೆ ಅದರಲ್ಲೇ ಇನ್ಪುಟ್ ಡಿವೈಸ್ ಇರುತ್ತೆ, ಔಟ್ಪುಟ್ ಡಿವೈಸ್ ಇರುತ್ತೆ, ಮೆಮೊರಿ ಇರುತ್ತೆ, ಪ್ರೊಸೆಸರ್ ಇರುತ್ತೆ. ಬಟ್ ಇದು ಮಾಡ್ಯುಲರ್ ಡಿಸೈನ್. ಇದು ನೀನು IO ಮಾಡೆಲ್ನ ಜೋಡಿಸ್ಬೇಕು, ನೀನು ಇನ್ಪುಟ್ಟು ಔಟ್ಪುಟ್ ಎಲ್ಲ ಬಿಚ್ಕೊಂಡು ಹೋಗ್ಬೋದು ನಾನು ಅಂತ, ಮಾಡ್ಯುಲರ್ ಡಿಸೈನ್ ಆಗಿರುತ್ತೆ ಅಂತ. ಸೊ ದೀಸ್ ಆರ್ ದ ಸಮ್ ಆಫ್ ದ ಡಿಫ್ರೆನ್ಸಸ್ ಬಿಟ್ವೀನ್ ಆಕ್ಚುಯೇಟರ್ಸ್ ಆ್ಯಂಡ್ ಪಿ ಎಲ್ ಸಿ ಆ್ಯಂಡ್ ಮೈಕ್ರೋ ಕಂಟ್ರೋಲರ್. ಸೊ ಇಷ್ಟು ನಿಮ್ಮ ಅಪ್ಲಿಕೇಶನ್ಸ್ಗೆ ಇರ್ತಕ್ಕಂಥದ್ದು 5th ಚಾಪ್ಟ್ರಲ್ಲಿ. ಸೋ ಮೆನಿ ಥಿಂಗ್ಸ್, ತುಂಬ ಥಿಂಗ್ಸ್ಗಳನ್ನು ಇಟ್ಬಿಟ್ಟಿದ್ದಾರೆ. ಹಾಗಾಗಿ ಈ ಎಲ್ಲ ಟಾಪಿಕ್ಸ್ಗಳನ್ನು ನೀವು ಮೇಲ್ಮೇಲೆ ಓದ್ಕೊಂಡ್ರೂ ಕೂಡ ನಿಮಗೆ ಆರಾಮಾಗಿ ಒಂದು 5 ಮಾರ್ಕ್ಸನ್ನು ತೆಗಿಬೋದು. ತುಂಬ ಡೆಪ್ತಾಗಿ ಏನು ಕೇಳಲ್ಲ. ಸೊ ಜಸ್ಟ್ ಓವರಾಲ್ ಇದನ್ನು ಓದ್ಕೊಳ್ಳಿ, ಆಗ್ಬೋದಾ?